ಮಂತ್ರಿಶೇಖರ ಸೈನ್ಯಾಧ್ಯಕ್ಷನೇ. ಸಚಿವವರ ರಾಜ್ಯದ ತಂತ್ರವ ಸಚಿವವರ ರಾಜ್ಯದ ತಂತ್ರವ ಮೃತಿಸದಿದ್ದೊಡೆ ಮಂತ್ರಿ ಸೈನ್ಯಾಧೀಶರೇ. ಸೈನ್ಯಾಧ್ಯಕ್ಷನೇ, ವಚನಕ್ಕೆ ನಾನ್ ಬರದಿದ್ದೊಡೆ ವಚನಕ್ಕೆ ನಾನ್ ಬರದಿದ್ದೊಡೆ ಈ ಸಚ್ಚರತನು ಪ್ರಜೆಗಳ ದೀನನು ಕೇಳಿರೈ ಪ್ರಜೆಗಳೇ. ನಗರವನ್ನು ಸಂತೋಷದಿಂದಲೇ ಆಳ್ವೆ ನಾನಿ ಕಳಿಂಗ ನಗರವನ್ನು. ಮಂತ್ರಿಶೇಖರ ತರರು ಹೀರುತ ಪರಮ ಧರ್ಮದೇ ತರಲು ಹಿರುತ ಪರಮ ಧರ್ಮದೇ ವರಣೆಯಿಂದಲೇ ನಿರುತ್ತಲಾದಿ ದೈವ ಪೂಜೆಯ ನಿರುತ್ತಲಾದಿ ದೈವ ಪೂಜೆಯ ಬಿಡದೆ ಭಜಿಸುತ್ತೇ ಪರೇನೆ ಬಿಡದೆ ಭಜಿಸುತ್ತೇ ಪರೇನೆ ಆಳ್ವೆ ನಾನಿ ಕಳಿಂಗ ನಗರವನ್ನು ಸಂತೋಷದಿಂದಲೇ ಆಳ್ವೆ ನಾನಿ ಕಳಿಂಗ ನಗರವನ್ನು. ಮಹಾಮಂತ್ರಿ ಎಳೆಗಳೆಲ್ಲ ಮಳೆಗಳು ಬೀಳುತ್ತೆ ಬೆಳೆದು ಬೆಳೆಗಳ ಎಳೆಗಳೆಲ್ಲ ಬೆಳೆಗಳು ಬೀಳುತ್ತೆ ಬೆಳೆದು ಬೆಳೆಗಳ ಪ್ರಜೆಗಳೆಲ್ಲ ಸುಖದಿ ಬಾಳ್ವರೆ ಅಂದಿದ್ದ ಪ್ರಜೆಗಳೆಲ್ಲ ಸುಖದಿ ಬಾಳ್ವರೆ ಬಿಡದೆ ಭಜಿಸುತ್ತೇನೆ ಬಿಡದೆ ಭಜಿಸುತ್ತೇನೆ ಆಳ್ವೆ ನಾನಿ ಕಳಿಂಗ ನಗರವನ್ನು ಸಂತೋಷದಿಂದಲೇ ಆಳ್ವೆ ನಾನಿ ಕಳಿಂಗ ನಗರವನ್ನು. ಬ್ರಾಹ್ಮಣಾದಿ ವೈಶ್ಯ ಶೂದ್ರರು ಧರ್ಮವಂ ಬಿಡದೆ ಬ್ರಾಹ್ಮಣಾದಿ ವೈಶ್ಯ ಶೂದ್ರರು ಧರ್ಮವಂ ಬಿಡದೆ ನೀಲವರ್ಣನ ಭಜಿಸುತ್ತೀರ್ಪರೆ ನೀಲವರ್ಣನ ಭಜಿಸುತ್ತೀರ್ಪರೆ ಸುಖದಿಂದ ಜಗಳ ಸೇವಿರುವರೆ ಸುಖದಿಂದ ಜಗಳ ಬಾಳು ನೀರ್ಪರೆ ಆಳ್ವೆ ನಾನಿ ಕಳಿಂಗ ನಗರವನ್ನು ಸಂತೋಷದಿಂದಲೇ ಆಳ್ವೆ ನಾನಿ ಕಳಿಂಗ ನಗರವನ್ನು. ಮಂತ್ರಿಶೇಖರ, ಈ ನಮ್ಮ ಕಳಿಂಗ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದು ಅಲ್ಲದೆ
ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಮುಂತಾದ ಅರಿಷಡ್ಗಳನ್ನು ತಿಳಿಸಿ ಸದಾ ಶ್ರೀಯರಿನ್ನು ಧ್ಯಾನಿಸುತ್ತಿರುವರೆ ಅದನ್ನು ಸಾಂಗವಾಗಿ ತಿಳಿಸುವಂತರಾಗಿ ಆಗಬಹುದು. ಉಪಚಂದ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ. ಉಪಚಂದ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ. ಲೋಕವಿಲ್ಲದಂತೆ ಜನರು ನಿತ್ಯ ಬಾಳುತ್ತಿರುವರು. ನಿತ್ಯ ಬಾಳುತ್ತಿರುವರು. ಬೆಳೆಗಳೆಲ್ಲ ಮಳೆಗಳಾಗಿ ತಳಾಚಲವ ಬೆಳೆಗಳು. ಬೆಳೆಗಳೆಲ್ಲ ಮಳೆಗಳಾಗಿ ತಳಾಚಲವ ಬೆಳೆಗಳು. ಬೆಳೆದು ಸೌಖ್ಯದಿಂದ ಜನರು ನಿತ್ಯ ಬಾಳುತ್ತಿರುವರು. ನಿತ್ಯ ಬಾಳುತ್ತಿರುವರು. ಉಪಚಂದ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ. ಅಪ್ರಭು ಮಂತ್ರಿಶೇಖರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರು. ಅದು ಅಲ್ಲದೆ ಕಾಮ, ಕ್ರೋಧ, ಮೋಹ, ಲೋಭ, ಮತ್ಸರಗಳಿಂದ ತ್ರಿಹರಿ ಜನವನ್ನು ಮಾಡುತ್ತಿರುವರು. ಅದು ಅಲ್ಲದೆ ದೇವತಾ ಬ್ರಾಹ್ಮಣರು ದೇವರ ಪೂಜೆಯಲ್ಲಿ ನಿರತರಾಗಿರುವರು. ಮತ್ತೇನಪ್ಪಣೆ? ಫಲ ಫಲ ಮಂತ್ರಿಶೇಖರ, ಇಂತಹ ಮಹಾಮಂತ್ರಿಯು ನನ್ನ ಕಳಿಂಗ ನಗರದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೆ ಪುಂದಕವೆಂದರೇನು? ಬಹಳ ಸಂತೋಷ. ಈ ಪೀಠವನ್ನು ಮಂಡಿಸಿ ಆಗಬಹುದು. ಪ್ರಚಂಡನಾದ ಸೈನಾಕ್ಷನೇ ಮಹಾಪ್ರಭು. ಹೇಳೈ ಸೈನಾಧಿನಾಥನೇ, ಹೇಳೈ ಸೈನಾಧಿನಾಥನೇ, ಹೇಳು ಸೈನ್ಯದ ವಾರ್ತೆಯ ಹೇಳೈ. ಸುತ್ತಲಿರುತ್ತಿಯ ಕ್ಷೇತ್ರರಾಜರು ಸೈನಾಕ್ಷನೇ ಮಹಾಪ್ರಭು. ಸುತ್ತಲಿರುತ್ತಿಯ ಕ್ಷೇತ್ರರಾಜರು ಕಪ್ಪ ಕಾಣಿಕೆಯ ತಂದೋಪಿಸುವರೇ. ಹೇಳೈ ಸೈನಾಧಿನಾಥನೇ, ಹೇಳು ಸೈನ್ಯದ ವಾರ್ತೆಯ ಹೇಳೈ. ಪ್ರಚಂಡನಾದ ಸೈನಾಧ್ಯಕ್ಷನೇ, ಮಹಾಪ್ರಭು. ನಮ್ಮ ಸೈನ್ಯದ ಬಲವನ್ನು ಹರು. ಅದು ಅಲ್ಲದೆ ಸಾಮಂತ ರಾಜರು ನಮಗೆ ಕೊಡಬೇಕಾದ ಕಪ್ಪೆ ಕಾಣಿಕೆಗಳನ್ನು ತಕ್ಕ ಕಾಲಕ್ಕೆ ನೀಡುತ್ತಿರುವರೆ ಅದನ್ನು ತಿಳಿಸುವಂತನಾಗು. ಆಗಬಹುದು. ಕುಟ್ಟುವೆ ಮರಾಣಿಯಂತೆ ಅಲ್ಲ ಅಲ್ಲ ಹುಟ್ಟುವೆ ಮರಾಣಿಯಂತೆ ಮೆಟ್ಟುವೆನು ಜಗವ ಹಠಾಳ ಪುಟಾಳಗಳಲ್ಲಿ. ಸುಡು ಭಸ್ಮವಗೈವೆ ಅಲ್ಲ ಸುಡು ಭಸ್ಮವಗೈವೆ. ಹರ ನುಡಿದ ನುಡಿಯ ಬಗೆ ಬಗೆದು ಬಿಸಾಡುವೆ ಜಗದಿ. ಅಪ್ರಭು ಸೈನಾಕ್ಷರೇ, ಧರಣಿಗೆ ಬಿಡು ಬಿಡು ಚಿಂತೆಯ, ಧರಣಿಗೆ ಬಿಡು ಬಿಡು ಚಿಂತೆಯ. ಅಲ್ಲ ಅಲ್ಲ ಹೇಳಿ ಬರುತ್ತೀಯ ದಾರುಣಿ ಪಾಲ, ಹೇಳಿ ಬರುತ್ತೀಯ ದಾರುಣಿ ಪಾಲ. ಸೀಳಿ ಬಿಡುವೆನು ವೈರಿ ಗರ್ಭವ, ಸೀಳಿ ಬಿಡುವೆನು ವೈರಿ ಗರ್ಭವ. ಹರಿಯಲ್ ಮೆಟ್ಟಿ ಪುಡಿ ಪುಡಿ ಕೊಟ್ಟಿ, ಹರಿಯಲ್ ಮೆಟ್ಟಿ ಪುಡಿ ಪುಡಿ ಕೊಟ್ಟಿ. ಹೊಂಡ ಮೊಂಡಗಳ ಚಂಡಾಡಿಸುವೆ, ಹೊಂಡ ಮೊಂಡಗಳ ಚಂಡಾಡಿಸುವೆ. ಧರಣಿಗೆ ಬಿಡು ಬಿಡು ಚಿಂತೆಯ, ಧರಣಿಗೆ ಬಿಡು ಬಿಡು ಚಿಂತೆಯ, ಚಿಂತೆಯ. ಸೈನಾಧ್ಯಕ್ಷರೇ, ಮಹಾಪ್ರಭು ಸೈನ್ಯದ ವಿವರವನ್ನು ತಿಳಿಸು. ಆಗಬಹುದು. ಬಲ 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 ಸೈನಾಧ್ಯಕ್ಷನೇ. ಮಂತ್ರಿಶೇಖರ, ಹರುಷ ತಾಳಿದೆನು ನಾ ಮನದಲ್ಲಿ, ಹರುಷ ತಾಳಿದೆನು ನಾ. ಸೈನಾಧ್ಯಕ್ಷನೇ,
ಧೀರನೆನಿಸುತ್ತೆ ದಾರುಣಿಯೊಳಗೆ ಧೀರನೆನಿಸುತ್ತೆ ದಾರುಣಿಯೊಳಗೆ ವೇದ ಪ್ರತಾಪದಿ ಮೆರೆಯುವೆ ನಾನು ಘೋರ ಪ್ರತಾಪದಿ ಮೆರೆಯುವೆ ನಾನು ಸಾಲ ತರಿತ ಸಾಮ್ರಾಜ್ಯದ ಸಿರಿಯ ಸಾಲ ತರಿತ ಸಾಮ್ರಾಜ್ಯದ ಸಿರಿಯ ಹರುಷ ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ ವಿಭವಕ್ಕೆ ಸುರ ವಿಭವಕ್ಕೆ ಸಾಟಿ ವಿಭವಕ್ಕೆ ಸುರ ವಿಭವಕ್ಕೆ ಸಾಟಿ ತ್ರಿಭುವನದೊಳಗೆ ಸರಿ ಸಮರಾರೈ ತ್ರಿಭುವನದೊಳಗೆ ಸರಿ ಸಮರಾರೈ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಹರ್ಷ ತಾಳಿದೆನು ನಾನು ಮನದಲ್ಲಿ ಹರ್ಷ ತಾಳಿದೆನು ನಾನು ಮಧುಶೇಖರ ಸಿರಿಯಂ ಪಗವಂ ಅಲಿಯುತ್ತ ಬಾಳ್ವೆ ಸಿರಿಯಂ ಪಗವಂ ಅಲಿಯುತ್ತ ಬಾಳ್ವೆ ಭಗವತಿನಲ್ಲಿ ಹರುಷದಲ್ಲಿ ಸೊಗಸಿನಲ್ಲಿ ಹರುಷದಲ್ಲಿ ಸಾರ ತರಿತ ಸಾಮ್ರಾಜ್ಯದ ಸಿರಿಯ ಸಾರ ತರಿತ ಸಾಮ್ರಾಜ್ಯದ ಸಿರಿಯ ಹರ್ಷ ತಾಳಿದೆನು ನಾ ಮನದಲ್ಲಿ ಹರ್ಷ ತಾಳಿದೆನು ನಾ ಸೈನ್ಯಾಧೀಶನೇ ಮಂತ್ರಿಶೇಖರ ನಿಮ್ಮಂತ ಮಂತ್ರಿಯು ಈ ಪ್ರಚಂಡ ಸೈನ್ಯಾಧೀಶನು ನಮ್ಮ ಕಳಿಂಗನಗರಲ್ಲಿರುವಾಗ ನನಗೂ ನನ್ನ ಕಳಿಂಗನಗರಕ್ಕೂ ಕುಂದಕವೆಂದರೇನು ಈ ಪೀಠವನ್ನು ಮಂಡಿಸು ಆಗಬಹುದು. ಬಂದೆ ಕಣ್ಣಣ್ಣ ನನ್ಬಣ್ಣ ನಿನ್ಬಣ್ಣ ಬಂದೆ ಕಣ್ಣಣ್ಣ ಬಂದೆ ಕಣ್ಣಣ್ಣ ನನ್ಬಣ್ಣ ನಿನ್ಬಣ್ಣ ಬಂದೆ ಕಣ್ಣಣ್ಣ ಆಲೂರು ಅಣ್ಣ ಬೇಲೂರು ಸಣ್ಣ ಆಲೂರು ಅಣ್ಣ ಬೇಲೂರು ಸಣ್ಣ ತಿನ್ಬೇಕು ಕಾಣಲ್ಲ ರಪ್ಪರೆ ಅಣ್ಣ ಬಂದೆ ಕಣ್ಣಣ್ಣ ನನ್ಬಣ್ಣ ನಿನ್ಬಣ್ಣ ಬಂದೆ ಕಣ್ಣಣ್ಣ ಅದಕ್ಕೆ ಬಿಡಿಲ್ಲ ಅಳ್ಬೇಕು ಮಠ ಸೇದಕ್ಕೆ ಬಿಡಿಲ್ಲ ಅಳ್ಬೇಕು ಮಠ ಸೇದಕ್ಕೆ ಬಿಡಿಲ್ಲ ಅಳ್ಬೇಕು ಮಠ ಯಾರ ಬಿಟ್ಟ ಸೇದಿ ಸಿಗ್ರೇಟ ಬಂದೆ ಕಣ್ಣಣ್ಣ ನನ್ಬಣ್ಣ ನಿನ್ಬಣ್ಣ ಬಂದೆ ಕಣ್ಣಣ್ಣ ಅದಕ್ಕೆ ಬಿಡಿಲ್ಲ ಅಳ್ಬೇಕು ಮಠ ಸೇದಕ್ಕೆ ಬಿಡಿಲ್ಲ ಅಳ್ಬೇಕು ಮಠ ಸೇದಕ್ಕೆ ಬಿಡಿಲ್ಲ ಅಳ್ಬೇಕು ಮಠ ಯಾರನ್ನು ಬಂದೆ ಸೇದಿ ಸಿಗ್ರೇಟ ಬಂದೆ ಕಣ್ಣಣ್ಣ ಬಂದೆ ಕಣ್ಣಣ್ಣ ಮಹಾಪ್ರಭು ಚಾಲನೆ ವರ್ತಮಾನವೇನು ಮಹಾಪ್ರಭು ದ್ವಾರದಲ್ಲಿ ನಾರದ ಮನುಷ್ಯಗಳು ಬರುವರು ಏನು ನಾರದ ಮಾತ್ಮನು ಬರುತ್ತಿರುವರೆ ಹೌದು ಮಹಾಪ್ರಭು ಅವರನ್ನು ಬಹಳ ಗೌರವದಿಂದ ಆಸ್ಥಾನಕ್ಕೆ ಬರಮಾಡಿ ಆಗಬಹುದು ಮಹಾಪ್ರಭು ನಾರಾಯಣ 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 ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಜನ್ಮುಖ ಕುಪಕರಣೆ ನಾರದ ಜನ್ಮುಖ ಶುಭಕರಣೆ ನಾರಾಯಣ ದೇವಾ ನಾರಾಯಣ ದೇವಾ ದಶರಥ ಪ್ರೇಮ ಕುಮಾರ ದಶರಥ ಪ್ರೇಮ ಕುಮಾರ ಅಸುರ ರಾವಣ ಸಂಹಾರ ಅಸುರ ರಾವಣ ಸಂಹಾರ ನಾರಾಯಣ ದೇವಾ
ದಯನು ತೇರೆ ನಾರಾಯಣ ದೇವಾ ನಾರಾಯಣ ದೇವಾ ರಾಮನ ಅವತಾರ ತಾಳೆ ರಾಮನ ಅವತಾರ ತಾಳೆ ರಾವಣನ ದಯನು ತೇಳೆ ರಾವಣನ ದಯನು ತೇಳೆ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಷಣ್ಮುಖ ಶುಭಕರ ನೀನೆ ನಾರಾಯಣ ದೇವಾ ನಾರಾಯಣ ದೇವಾ ಜಯ ಕಲಿಂಗರಾಜ ನಾರಾಯಣ ನಾರಾಯಣ ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮಸ್ಕಾರ. ಸತ್ಯವ್ರತ ಮಹಾರಾಜ ಸರ್ವರಿಗೂ ಮಂಗಳವಾಗಲಿ. ನಾರದ ಮಹಾತ್ಮರೇ, ನೀವು ರಾಜೇಂದ್ರ. ಬಂದದ್ದು ಬಹಳ ಸಂತೋಷವಾಯಿತು. ಇದು ಈ ಪೀಠವನ್ನು ಮಂಡಿಸಿ ರಾಜೇಂದ್ರ, ಈ ಪೀಠದಲ್ಲಿ ಸರ್ವರು ಕುಳಿತುಕೊಳ್ಳಬಹುದೇ? ಅಗತ್ಯವಾಗಿ ಕುಳಿತುಕೊಳ್ಳಬಹುದು ಮಹಾತ್ಮರೇ. ಇಲ್ಲವಯ್ಯ, ಅದು ರಾಜರ ಪೀಠ. ಆ ಪೀಠದಲ್ಲಿಯೇ ಕುಳಿತುಕೊಳ್ಳುವುದಿಲ್ಲ, ಪಕ್ಕದಲ್ಲಿ ಪೀಠವಿರುವುದು. ಆಗಬಹುದು. ಆಗಲಿ. ನಾರಾಯಣ ನಾರಾಯಣ. ಕಂಡೇ ಪರಿಪಾವನ ಚರಿತನ ನಾನ್ ಕಂಡೇ ಕಂಡೇ ಪರಿಪಾವನ ಚರಿತನ ನಾನ್ ಕಂಡೇ ನಿನ್ನ ಮಣಿ ರೂಪನೆ ದಿವ್ಯ ಕಲಾಪನೆ ಗುಣಮಣಿ ರೂಪನೆ ದಿವ್ಯ ಕಲಾಪನೆ ಪಾಲಿಸಬೇಕೈ ಪಾವನ ಚರಿತನೆ ಪಾಲಿಸಬೇಕೈ ಪಾವನ ಚರಿತನೆ ಕಂಡೇ ಪರಿಪಾವನ ಚರಿತನ ನಾನ್ ಕಂಡೆ ನಾನ್ ಕಂಡೆ ನಾನ್ ಕಂಡೆ. ನಾರದ ಮಹಾತ್ಮರೇ, ನೀವಾದರೂ ತ್ರಿಕಲ ಜ್ಞಾನಿಗಳು, ಲೋಕ ಸಂಚಾರಿಗಳು, ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವನ್ನು ತಂದಿರುವರೋ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ. ರಾಜೇಂದ್ರ, ನಾನು ಸಕಲ ಲೋಕಗಳನ್ನು ಸುತ್ತಿಕೊಂಡು ಬರುವಾಗ ದೇವೇಂದ್ರನ ಆಸ್ಥಾನಕ್ಕೆ ಹೋಗಿದ್ದೆನು. ಅಲ್ಲಿ ವಸಿಷ್ಠ ಮುನಿಗಳು ನಿನ್ನ ವಿಚಾರವಾಗಿ ಸತ್ಯವ್ರತ ಕಳಿಂಗ ರಾಜ್ಯದ ಸತ್ಯವ್ರತನೇ ಸತ್ಯವನೆಂದು, ಆತನ ಮಡದಿಯಾದ ಚಂದ್ರಾಸೆಯು ಪತಿರಥೋ ಶಿರಾಮಣಿ ಎಂದು ಹೇಳಿದರು. ಅದಕ್ಕೆ ಶನಿದೇವರು ಕೋಪಿಸಿಕೊಂಡು ಸಭೆಯನ್ನು ಬಿಟ್ಟು ಹೊರಟೇ ಹೋದರು. ನಾರಾಯಣ ನಾರಾಯಣ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಿದೆ ಮಹಾತ್ಮರೇ? ರಾಜೇಂದ್ರ, ಅದಕ್ಕಾಗಿ ನಿನ್ನ ಅರಮನೆಯ ಪುರೋಹಿತರನ್ನು ಕರೆಯಿಸಿ ಒಂದು ನವಗ್ರಹ ಪೂಜೆಗಳನ್ನು ಇಡಿಸಬೇಕಯ್ಯ. ಆ ನವಗ್ರಹ ಪೂಜೆ ನಡೆಸಿದರೆ ಆ ಪೂಜೆಗಳಿಂದ ಬರುವ ಫಲಿತಾಂಶವಾದರೂ ಏನು? ರಾಜೇಂದ್ರ, ಯಾವ ಗ್ರಹವು ಯಾವ ರಾಶಿಗೆ ಹೋದರೆ ಯಾವ ಕಷ್ಟ ಬರುವುದು, ಯಾವ ಗ್ರಹವು ಯಾವ ರಾಶಿಗೆ ಬಂದರೆ ಯಾವ ಸುಖ ಬರುವುದು ಎಂಬುದನ್ನು ತಿಳಿದುಕೊಳ್ಳಬಹುದಯ್ಯ. ನಾರಾಯಣ ನಾರಾಯಣ. ನಿಮ್ಮ ಇಚ್ಛೆಯಂತೆ ನಾನು ಅರಮನೆಯಲ್ಲಿ ನವಮನೆ ಪಂಡಿತರು ಮಾಡಿ ಅವರಿಂದ ನವಗ್ರಹಗಳ ಮಹಿಮೆಯನ್ನು ತಿಳಿದುಕೊಳ್ಳುತ್ತೇನೆ. ಆದರೆ ಪೂಜೆಯ ವೇಳೆಗೆ ತಾವು ಸಹ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಜೇಂದ್ರ, ನಾನು ಗಂಗಾ ತೀರಕ್ಕೆ ಹೋಗಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಪೂಜೆಯ ವೇಳೆಗೆ ಸರಿಯಾಗಿ ಬರುತ್ತೇನೆ. ಆಗಬಹುದು ಮಹಾತ್ಮರೇ. ನಾನಿನ್ನು ಬರುತ್ತೇನೆಯ. ಚಂದ್ರಶೇಖರ, ನೀವಿನ್ನು ಅರಮನೆಗೆ ಹೋಗಿ ನವಮಣಿ ಪಂಡಿತನ ನಾರಾಯಣ ಅಲ್ಲದೆ ನವಗ್ರಹ ಪೂಜೆಗೆ ತಕ್ಕಂತ ಪೂಜೆ ಸಾಮಗ್ರಿ ಮಾಡಿ ಆಗಬಹುದು. ಮಹಾತ್ಮರೇ, ನೀನು ಹೋಗಿ ಬರುವಲ್ಲ ಮಹಾತ್ಮರೇ? ಅಂತಹ ವಿಚಾರ ಯಾವುದು ಮಹಾತ್ಮರೇ? ರಾಜೇಂದ್ರ, ನಾನಿನ್ನೂ ಬರುತ್ತೇನೆ. ನಾನು ಬಂದು ಬಹಳ ಸಮಯವಾಯಿತು. ಆಗಬಹುದು ಮಹಾತ್ಮರೇ, ಹೋಗಿ. ನಾರಾಯಣ ನಾರಾಯಣ. ಸತ್ಯರತ್ನ ಆಸ್ಥಾನಕ್ಕೆ ಬಂದದಕ್ಕೆ ನನ್ನ ಕಾರ್ಯವೂ ನೆರವೇರಿತು. ನಾನು ಬರಬೇಕಾದರೆ 2 ಕೊಳಗ ಚಾಡಿ ಬೀಜಗಳನ್ನು ತಂದಿದ್ದೆನು. ಆದರೆ ಎಲ್ಲವೂ ಮುಗಿದು ಒಂದೇ ಒಂದು ಬೀಜವು ಉಳಿದಿರುವುದು. ಈ ಸತ್ಯರತ್ನ ಆಸ್ಥಾನದಲ್ಲಿ ಒಂದು ಗುಳಿಯನ್ನು ಮಾಡಿ, ಒಂದು ಗಾಡಿ ಗೊಬ್ಬರವನ್ನು ಹಾಕಿ, ಒಂದು ಬಿಂದಿಗೆ ನೀರನ್ನು ಹಾಕಿ ಆ ಬೀಜವನ್ನು ನೆಟ್ಟಿರುತ್ತೇನೆ. ಆ ಬೀಜವು ಮೊಳಕೆಯಾಗಿ ಗಿಡವಾಗಿ, ಅದು ಮರವಾಗಿ, ಅದು ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಆ ಹಣ್ಣನ್ನು ಯಾರ್ಯಾರು ತಿನ್ನುತ್ತಾರೋ ಸರ್ವರೂ ನೋಡುತ್ತೀರಿ. ನಾರಾಯಣ. ನಾನು ದಿನಕ್ಕೊಂದು ಚಾಡಿಯನ್ನು ಎಳೆದು ಹೋದರೆ ನನ್ನ ಹೊಟ್ಟೆಯು ಬುರ್ರೆಂದು ಊದುವುದು. ಈಗ ಹೊಟ್ಟೆ ಉಬ್ಬರವು ಇಳಿದಂತಾಯಿತು. ನಾರಾಯಣ ನಾರಾಯಣ. ಬೊಂಬೆಯಾಟವಯ್ಯ
ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಅಂಬುಜನ ಜನ ಹಂತವಿಲ್ಲದಾತನ ಅಂಬುಜನ ಜನ ಹಂತವಿಲ್ಲದಾತನ ತುಂಬು ಮಾಯವಯ್ಯ ತುಂಬು ಮಾಯವಯ್ಯ ಆ ಗೊಂಬೆ ಈ ಗೊಂಬೆ ತನಗಿ ನಲಿಯುವ ಆ ಗೊಂಬೆ ಈ ಗೊಂಬೆ ತನಗಿ ನಲಿ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಹಾ ದೇವನಾಡ ಬೊಂಬೆಯಾಟವಯ್ಯ ಜಗವ ಸೋತಿಸೆ ಗತಿಸುತ್ತ ನಾಡಿಸೆ ಜಗವ ಸೋತಿಸೆ ಗತಿಸುತ್ತ ನಾಡಿಸೆ ರಾಗದ ಭೋಗದ ಗುರಿಯನ್ನು ನಿಲ್ಲಿಸೆ ರಾಗದ ಭೋಗದ ಗುರಿಯನ್ನು ನಿಲ್ಲಿಸೆ ನಳಿನಾಕ್ಷ ನಿನ್ನಯ್ಯ ಸಂಕಲ್ಪವೇನಯ್ಯ ನಳಿನಾಕ್ಷ ನಿನ್ನಯ್ಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಹಾ ದೇವನಾಡ ಬೊಂಬೆಯಾಟವಯ್ಯ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾಗದು ಹೋಗುವರೋ. ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾಗದು ಹೋಗುವರೋ. ಎಲ್ರಿ ಕುಂಟೆ ಅನ್ಸೇಗಳು ಬರ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಅಂಗೈಯಗಲ ಅಂದಿರಬೇಕು ಅಂಗೈಯಗಲ ನಾಡಿರಬೇಕು ತಿನ್ನಬೇಕು ಕಡುಬ ತಿನ್ನಬೇಕು ಕಡುಬ 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 ಬುದ್ಧಿ ಇಲ್ಲಿರೋ ನಮ್ಮ ಅರಮನೆ ಪುರ ಐತ್ರಿ ಏನಾರು ಹೋದ್ರೆ ಎಲ್ಲಾರು ನೋಡಿದ್ರೆ ಬುದ್ಧಿ ನಮ್ಮ ಅರಮನೆ ಓ ಸ್ವಾಮಿಗಳು ನಮಸ್ಕಾರ ನಮಸ್ಕಾರ ಏನ್ ಸ್ವಾಮಿಗಳು ಎಲ್ಲ ಹಿಂಗ ಹೊಂಟಾಗಿದೆ ಗೊತ್ತಿಲ್ವಲ್ಲ ಬುದ್ಧಿ ಅಯ್ಯೋ ನಿಮ್ ಲಿಖಿತನೇ ನಮ್ಮ ಮನೆದೊಂದು ಪುಟಾಕ್ ಇದೆಯಲ್ಲ ಆ ಪುಟಾಕ್ ಏನ್ ಮಾಡ್ಬಿಡ್ತು ಗೊತ್ತಾ ಲಿಖಿತ ಕಳ್ಸಿದ ಏನ್ ಮಾಡ್ತು ಮಡಕೆ ತಳಕ್ಕೆ ಇಟ್ಬಿಡತ್ತೆ ಗೊತ್ತಿಲ್ಲ ಮುಂಡೆತ್ಕೆ ನಾನು ಏನ್ ಮಾಡಿದ್ನ
ಎದ್ದು ಬೀಳ್ತು ಅಂದ್ಬಿಟ್ಟು ಆ ಪುಟಾಕು ಲಿಖಿತ ಕಳ್ಸಿದ್ ನೋಡಿದ್ನ ಏನಂತ ಇತ್ತು ಅಂತೀರಾ? ಏನಂತ ಇತ್ತು? ರಾಜರ ಮನೆಯದ ಒಣ ಭೋಜನ ಅಂತ ಇತ್ತು ನೋಡಿ. ಏನು ಇರ್ಲಿಲ್ವಾ? ಇನ್ನೇನಿರುತ್ತೆ, ಹೆಂಗೋ ಲಡ್ಡು ಪಡ್ಡು ಸಿಗುತ್ತೆ ಅನ್ಬಿಟ್ಟು ಒಂದೇ ಉಸಿರಿಗೆ ಆ ಕಡೆ ಕೊಂಚಂಬು ಈ ಕಡೆ ಕೊಂಚಂಬು, ಆ ಕಡೆ ಕೊಂಚಂಬು ಈ ಕಡೆ ಕೊಂಚಂಬು ಬಗ್ಗಿಸ್ಕೊಂಡಿದೆಯ. ಅತ್ತೆ ಅನ್ನ ಮಾಡ್ಕೊಂಡು ಉಂಡ್ಬಿಟ್ಟಿದೆಯ. ಬಡ್ಕ 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 ಅಂತ ಬರೋವಕ್ಕೆ ನೋಡಿ ಸ್ವಾಮಿ ಇಷ್ಟೊತ್ತಾಯ್ತು. ಇಷ್ಟೊತ್ತಕ್ಕ ಬರ್ಬೇಕಾಯ್ತೆ. ಅದೇ ಸ್ವಾಮಿ ಅಲ್ಲೇ ಹೇಮಾವತಿ ಕಲ್ಯಾಣ ಮಂಟಪ ಇತ್ತಲ್ವೇ, ಅಲ್ಲಿ ಹೆಣ್ಣಿನ ಕೈಯಲ್ಲಿ ಗಂಡಿಗೆ ತಾಳಿ ಕಟ್ಸಕ್ ಹೋಗಿದೆ ನೋಡಿ. ಹೆಣ್ಣಿನ ಕೈಲಿ ಗಂಡಿಗೆ ತಾಳಿ ಕಟ್ಟಿಸಿದ್ರ? ಹೌದು ಬುದ್ಧಿ. ಯಾವ ಲೋಕವಾರ ಸರಿನಾ? ಅಯ್ಯೋ ನನ್ ಮುಂಡಿಗೆ ಏನಾಗ್ಬಿಡ್ತೋ ಗೊತ್ತಿಲ್ಲ ನೋಡಿ. ಗಂಡಿನ ಕೈಯಲ್ಲಿ ಹೆಣ್ಣಿಗೆ ತಾಳಿ ಕಟ್ಸಕ್ ಹೋಗಿದೆ. ಆಯ್ತಾ, ಅಲ್ಲಿಂದ ಕೊಟ್ಟಿದ್ರು ನೋಡಿ ಗಂಟು, ಇಷ್ಟಿಟ್ ಗಂಟು. ಅದನ್ನ ತಗೊಂಡಿದ್ದೀಯಾ, ಗಂಟು ಮುಟ್ಟೆ ಕಟ್ಕೊಂಡಿದೀಯಾ. ಚಂದ್ರಾಯಪಟ್ಟಣದ ಬಸ್ ಸ್ಟ್ಯಾಂಡ್ ಇಂದವ ಬೆಕ್ಕದ ಎಕ್ಸ್ಪ್ರೆಸ್ ಸಿಕ್ತು ಅಂದ್ರ ಒಂದೇ ಹೊಸರಿ ಬರ್ತಾ ಇದ್ದೆ ನೋಡ್ರಿ ಸ್ವಾಮಿ. ಯಾರೋ ಒಬ್ರು ಹಂಗೆ ಜನವಾರದಲ್ಲಿ ಇಳ್ಕೊಂಡಿದ್ರು. ನಾನೇನ್ ಮಾಡ್ದೆ, ನನ್ ಜನವಾರ ತಡರಿಸ್ಕೊಂಡೆ ಸ್ವಾಮಿ. ಆಯ್ತಾ, ಜನವಾರ ತಡಗಿಸ್ಕೊಂಡು ಎದ್ದು ಬೀಳ್ತಾನಂತ ಟಳಕ್ಕಂತ ಅಲ್ಲೇ ಇಳ್ಕೊಂಡ್ಬಿಡೋದು ಹಿಂಗೆ ಹೇಳ್ಕೊಂಡೆ ನೋಡಿ. ಯಾರೋ ಒಬ್ರು ಹೇಳಿದ್ರು, ಸ್ವಾಮಿ ಇದು ಜನಿವಾರ ಅಂತ ಊರು, ಜನಿವಾರ ಅಂತ ಮಿಸ್ ಮಾಡ್ಕೊಬಿಟ್ಟಿದ್ರ ಅಂದ್ರು. ಹಂಗೆ ಕೇಳ್ಕೊಂಡು ಏನ್ ಮಾಡ್ದೆ, ಮುಂದೆ ಹಂಗಂಗೆ ಬರ್ತಾ ಬರ್ತಾ ಇಲ್ಲಿ ಬರೋತ್ ಇಷ್ಟೊತ್ತಾಯ್ತು ನೋಡಿ ಸ್ವಾಮಿ. ಈಗ ಹಾ. ಮಹಾರಾಜರಲ್ಲಿ ಹಾ, ಸಭೆಯಲ್ಲಿ ಒಂದು ಪೂಜೆ ಇಡ್ತಿದ್ದಾರೆ. ಏನ್ ಪೂಜೆ ಇಟ್ಟಿದ್ದಾರೆ? ನವಗ್ರಹ ಪೂಜೆ ಇಡ್ತಿದ್ದಾರೆ. ಓ ಹಾ ಹಾ ಹಾ. ಏನೇನ್ ತಂದಿರ ತಾವು? ನಾವಂತೂ ಎಲ್ಲ ತಂದಿರ, ನೀವುಗಳು ಏನೇನ್ ತಂದಿದ್ರ? ಕೈ ಎರಡು ಕಾಲು ಒಂದು ಹೊಟ್ಟೆ. ನೋಡ್ರಪ್ಪ, ಯಾರಾದ್ರೂ ರಾಜರ ಮನೆಗೆ ಹೋಗ್ಬೇಕಾದ್ರೆ ಎರಡ್ ಕೈ ಎರಡ್ ಕಾಲು ಹೊಟ್ಟೆ ತತ್ತಾರಂತೆ, ಇನ್ನೇನೋ ತರಕ್ಕಾಗಲ್ಲ ಇವ್ರಿಗೆ. ಏನೇನ್ ತರ್ಬೇಕಾಯ್ತ್ರಿ ಸ್ವಾಮಿ? ಅಲ್ಲ ಸ್ವಾಮಿ, ದೇವ್ರು ಕೊಟ್ಟಿರೋದೇ ಎರಡ್ ಕೈ ಎರಡ್ ಕಾಲು, ಹೊಟ್ಟೆ ಒಂದೇ. ಇಲ್ಲ ಎರಡೆರಡು ಹೊಟ್ಟೆ ಕೊಟ್ಟಿರ್ತಾರೆ, ಇಲ್ಲ ಅದಕ್ಕೆ ಒಂದೇ ತಂದಿರ. ಒಂದೇ ಹೊಟ್ಟೆ ಹೊತ್ಕೊಂಡ್ ಬಂದ್ರ? ಸರಿ, ರಾಜರ ಮನೆಗೆ ಹೊರಟಿದ್ರಲ್ಲ, ಏನೇನ್ ತಂದಿದ್ರ? ನೀವೇ ಅಯ್ಯೋ ಸೋದ್ರ ಮುಂಡೆಗಂಡ್ರ, ಸೋದಿ ಮುಂಡೆಗಂಡ, ಇಂಥ ಶಿಷ್ಯರು ನೋಡಿ ಸ್ವಾಮಿ ನನಗೆ ಸಿಕ್ಕರಲ್ಲ. ಎಲ್ಲಾದ್ರೂ ಬರೀ ಇಂಥ ಶಿಷ್ಯರೇ ಸಿಕ್ಕದ ನನಗೆ. ಅಲ್ಲ ಕಣ್ರಯ್ಯ, ಮಕ್ಳಿರ ಮನೆಗೆ ಹೋಗ್ಬೇಕಾದ್ರೆ ಬಿಸ್ಕೆಟು, ಚಾಕ್ಲೇಟು, ಡೈರಿ ಮಿಲ್ಕು ಈ ಥರ ಎಲ್ಲಾರು ತಗೊಂಡು ಹೋಗ್ತಾರೆ. ಹಾಗೇನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಣ್ಣು, ಕಾಯಿ, ಕರ್ಪೂರ ಎಲ್ಲ ತಗೊಂಡು ಹೋಗ್ಬೇಕು. ಅದೇ ರೀತಿ ರಾಜರ ಮನೆಗೆ ಹೋಗ್ಬೇಕಾದ್ರೆ ಕಂಪ್ಲಲ್ಲಿ ಪಂಚಾಂಗ, ಬಾಯಲ್ಲಿ ಮಂತ್ರ, ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಂಡು ಹೋಗ್ಬೇಕಂಡ್ರಯ್ಯ. ನೀವೇ ತಂದಿದ್ದೀರಲ್ಲ, ಕೊಡಿ ಸ್ವಾಮಿ ಅದನ್ನೇ. ಹೋದ್ರ ಮಂಡ್ರೆ ಗಂಡ ತಗೊಳ್ಳಿ 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 ತಗೊಳ್ಳಿ. ಹಾಗೇನೆ ತಾವು ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರಿಂದ ಪ್ರಯಾಣ ಮಾಡ್ಕೊಂಡು ನಮ್ಗೆ ಬಂದಿದ್ರು. ತುಂಬಾ ವರ್ಷಗಳ ನಂತರ ನಮ್ಮ ಶಿಷ್ಯರು ಸಿಕ್ಕಿದಿರಾ. ನಿಮ್ಮ ಹೆಸರೆಲ್ಲ ಮರೆತ್ಕೊಬಿಟ್ಟಿದೀನಿ. ಗೊತ್ತಾ ಸಭೆ? ಗೊತ್ತಾಗ್ತಲ್ಲ, ಕಣ್ಣು ಒಂಚೂರು ಅರಳು ಮುಳ್ಳು. ಏನ್ ಮಾಡಕ್ಕಾಗುತ್ತೆ, ವಯಸ್ಸಾಯ್ತಲ್ವಾ. ಹಾ, ಎಲ್ಲೋ ಅಂತ ನೋಡ್ದೆ ನಮ್ಮ ಶಿವಣ್ಣ ಶಾಸ್ತ್ರಿಗಳು ಅಲ್ವೇ? ಓಹೋ, ನಮ್ಮ ಶಿವಣ್ಣ ಶಾಸ್ತ್ರಿಗಳು ಸರಿಯಾಗೇ ಇದಾರೆ, ಬೆಳೆಸ್ಕೊಂಡಿದ್ರ ಬಿಡಿ. ಅಂದಂಗೆ ಪಂಚಾಂಗ ಯಾವ ತಂದ್ರಿ? ಒಂಟಿ ಕೊಪ್ಪಳು. ಎಲ್ಲಾರು ಮೈಸೂರು ಒಂಟಿ ಕೊಪ್ಪಳದೇ ತಗೊಂಬತ್ತಾರೆ ನೋಡಿ. ಬಾಯಿಗೆ ಬಂದ್ರೆ ಸಿಗದೆ ಒಂದು ಮೈಸೂರು ಪಂಚಾಂಗ, ಮೈಸೂರು ಪಂಚಾಂಗ, ಒಂಟಿ ಕೊಪ್ಪಳು ಪಂಚಾಂಗ. ಓ ನಮ್ಮ ಸಿದ್ಧ ದೇವರಾಜ ಸ್ವಾಮಿಗಳು ಚೆನ್ನಾಗಿದ್ರೆ ಇವರು ಚೆನ್ನಾಗಿದ್ರೆ ಅನ್ನೋದು ಏನ್ ಬೇಕಾಗಿಲ್ಲ, ಚೆನ್ನಾಗೇ ಇರ್ತಾರೆ. ನೋಡಿದ್ರೆ ಗೊತ್ತಾಗಿಲ್ವ ಚೆನ್ನಾಗಿದ್ದಾರೆ ಅಂತ. ಅಂದಾಗೆ ತಾವು ಎಂತ ಪಂಚಾಂಗ ತಂದ್ರೆ? ಹಾಲೂರ್ ಪಂಚಾಂಗ. ಹಾಸನ ಹತ್ರ ಹಾಲೂರಂತೆ. ಹಾಲು ಕುಡಿದ್ರೆ ಅಭ್ಯಾಸ ಅಲ್ವೇ, ಹಾಲು ಕುಡಿದ್ರೆ ಹಾಲೂರು ಪಂಚಾಂಗ ತಂತಾರೆ. ಒಳ್ಳೆ ಪಂಚಾಂಗ ಬಿಡಿ, ತಿಳ್ಕೊಳ್ಳಿ ಪಂಚಾಂಗದ. ಸ್ವಾಮಿ, ಓ ನಮ್ ಟಿಕ್ ಟಾಕ್ ಮಂಜು ಸ್ವಾಮಿಗಳು ಚೆನ್ನಾಗಿದ್ರೆ? ಅಯ್ಯೋ ಚೆನ್ನಾಗಿರ್ತಾರ ಬಿಡಿ. ನಿಮ್ ಟಿಕ್ ಟಾಕ್ ನೋಡಿ ನೋಡಿ ಜನಗಳು ಗೊಳ್ಳ ಅಂದಿದೆ ಅಂದಿದೆ ಯಾರಿಗುಂಟು ಯಾರಿಗಿಲ್ಲ. ಅಂದಾಗೆ ತಮ್ಮ ಪಂಚಾಂಗದ ಹೆಸರು? ಇಲ್ಲಿ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರನ ಪಂಚಾಂಗ. ಓ ತಗೊಂಡ್ರಪ್ಪ, ಎರಡದು ಒಂಥರ ಪಂಚಾಂಗ. ನಾನು ಯಾವತ್ತೂ ಕೇಳಿದ್ದಿಲ್ಲ. ಶ್ರಾವಣ ಬೆಳಗುದ ಪಂಚಾಂಗ ಅಂತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡದೆ ಅದು ಅನ್ಸುತ್ತೆ ಜಾಸ್ತಿ, ಅವರು ಅದಕ್ಕೆ ಇಟ್ಕೊಂಡ್ಬಿಟ್ರೆ ಪಂಚಾಂಗನ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ಓ ಇವ್ರು ಕೇಳಿದ್ರೆ ನಮ್ಮ ಮಟನ್ ಶಾಸ್ತ್ರಿ, ಓ ಬಹಳ ಚೆನ್ನಾಗಿದೆ. ನಿಮ್ಮ ನಮ್ಮ ನಟ್ಟು ಬಹಳ ದಿವಸದ್ದು ಬಿಡಿ. ಚೆನ್ನಾಗಿದ್ರಾ? ಮಕ್ಳು ಮರಿ ಅಂದಾಗ ನಿಮ್ ಹೆಂಗಸ್ ಹೆಂಗವ್ರೆ? ನಿಮ್ ಹೆಂಗಸರು ಚೆನ್ನಾಗವ್ರ? ಚೆನ್ನಾಗಿರ್ಬೇಕು. ತಾವೆಂತ ಪಂಚಾಂಗ ತಂದ್ರಿ? ಒಂಟಿ ಕೊಪ್ಪಳದು ಇದೇನಪ್ಪ, ಒಂಟಿ ಕೊಪ್ಪಳದು ಮೈಸೂರ್ದು ಒಂದಾಯ್ತು. ನಿಮ್ದೇ ಒಂಟಿ ಕೊಪ್ಪಳದು ಸ್ವಾಮಿ? ದಮ್ನಿಗಳದು ಒಂಟಿ ಕೊಪ್ಪಳ. ದಮ್ನಿಗಳದು
ಅಲ್ಲೆಲ್ಲ ಒಂಟೆತ್ತಿನ ಗಾಡಿ ನೋಡ್ಕೊಂಡ್ರೆ ಜಾಸ್ತಿ, ಅದಕ್ಕೆ ಒಂಟಿ ಕೊಪ್ಲು ಅಂತ ಇದ್ರೆ ಪರವಾಗಿಲ್ಲ. ಒಂಟೆತ್ತಿ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ. ಮಾಡಿ ಮಾಡಿ ಮಾಡಿ. ಓ ನಮ್ KSRTC ರಮೇಶ್ ಸ್ವಾಮಿಗಳು ಚೆನ್ನಾಗಿದ್ರಿ? ಚೆನ್ನಾಗಿ ಬಸ್ ಓಡ್ತಾ? ಬ್ರೇಕ್ ಇಲ್ದಂಗ್ ಓಡುತ್ತಾ? ಕುತ್ಕೊಂಡ್ರೆ ಕ್ಲಚ್ ಮೇಲೆ ಕಾಲಿಡ್ಬೇಕು. ತಗಳ್ರಪ್ಪ ಇವ್ರದ್ದು ಬಾಡ ಏನು ಮಾಡಂಗೆ ಅಲ್ವಂತ, ಅದೇ ಹೊಂಟೋಗ್ಬಿಡುತ್ತಂತೆ ಒಳಗಡೆಗೆ. ಓಕೆ ಸರಿ, ತಮ್ದೆಂತ ಪಂಚಾಂಗ? ತಣ್ಣೀರಲ್ಲಿ ಪಂಚಾಂಗ. ಎಲ್ಲಾರು ಬಂದ್ರೆ ಬುಡಕೆ, ನಮ್ ಬುಡಕೆ ಬರ್ತಾರಲ್ಲ ನೋಡಿ ಇವ್ರು ಹಿಂಗೆ ತಿರುಗಿಸ್ಬಿಡಿಸಿ ನಮ್ ಬುಡಕೆ ಬರ್ತಾರೆ ಅಂದ್ರೆ ನಮ್ ಶಿಷ್ಯರೇ ಹಿಂಗೇರು. ಚೆನ್ನಾಗಿದ್ಯಾ ತಣ್ಣೀರದ? ತುಂಬಾ ಚೆನ್ನಾಗಿದ್ಯಾ ಗುಡಿ ಸ್ವಾಮಿ? ಬಹಳ ಚೆನ್ನಾಗಿದೆ ಇವ್ರದ್ದು, ಬಹಳ ಚೆನ್ನಾಗಿದೆ. ಓ ನಮ್ಮ ಒಟ್ಟಣದ ಅಶೋಕ್ ಸ್ವಾಮಿಗಳು ಇವ್ರದ್ದು ಒಂಥರ ಡಿಫ್ರೆಂಟ್ ಅಶೋಕ್ ಸ್ವಾಮಿಗಳು ಇವ್ರ ಅಂತಾರ. ನಮ್ಮ ಊರಿಗೇನೆ ಬೆಕ್ಕ ಸ್ವಾಮಿಗಳು ಶಾಸ್ತ್ರಗಳು ನೋಡ್ಕೊಳ್ಳಿ, ಯಾರು ನೋಡ್ಕೊಳ್ಳಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಳ್ಳಿ ಪೇಸ್ಕಟ್ಟ. ಸ್ವಾಮಿ ಹೇಗಿದ್ದೀರಿ? ಚೆನ್ನಾಗಿ ಹೊಡಿತೀರಿ? ಏನ ದಮ್ಮ ಅಂತ ಕೇಳಿದ್ರೆ ಸ್ವಾಮಿಗಳಿಗೆ ಅರ್ಥ ಆಗ್ಲಿಲ್ಲ, ಹೊಡೆದು ಮರ್ಕೊಬಿಟ್ಟದೆ, ಕಿವಿ ಡಬಾರ್ ಅಂದ್ಬಿಟ್ಟವೆ. ಸ್ವಾಮಿ ಎಂತ ಪಂಚಾಂಗ? ಕುಂಬಾರ ಕೊಪ್ಲು ಅಂತ. ಕುಂಬಾರ ತೊಟ್ಟಿ ಕುಂಬಾರ ಕೊಪ್ಲಂಗೆ ಆಗ್ಬಿಟ್ರೆ ಇವನ್ ಪರ್ಸಿ ಬರೀ ತೊಟ್ಟದೇ ಆಗೋಯ್ತು. ಚೆನ್ನಾಗಿದೆ ಬಿಡಿ. ಓ ಸ್ವಾಮಿಗಳೇ ನಿಮ್ ನೋಡಿದ್ರೆ ನಂಗೆ ಭಯ ಆಗುತ್ತೆ ಕಣ್ರಿ, ಸ್ವಾಮಿ. ನನ್ ಕಂಡಂಗೆ ಇಷ್ಟ ಕಂಡ್ರೆ ಒಂಥರ ವಿಚಿತ್ರ ಕಾಣ್ತೀರ ಸ್ವಾಮಿಗಳೇ. ಅಯ್ಯೋ ಯಾಕೆ ಅಂತ ಕೇಳ್ತಾರೆ ಜನಗಳು ಹೇಳ್ಬೇಕು. ಯಾವಾಗಲೂ ಎಲ್ಲ ನೋಡಿ ವೇಣು ಸ್ವಾಮಿಗಳು 90-60 ಅಂದ್ರೆ ಇವರೇ ನಮ್ಮ ಊರ್ ಪ್ರಜೆಗಳು ಉದ್ಧಾರ ಮಾಡೋರು. ಇಂಥ ಮನುಷ್ಯರುಗಳಿದ್ರೆ ಇರೋ ಪ್ರಜೆಗಳೆಲ್ಲ ಉದ್ಧಾರ ಆಗೋದು ಇವರಿಂದಲೇ. ಏನಂತೀರಾ? ಹೌದಲ್ವಾ? ಸ್ವಾಮಿಗಳೇ ತಮ್ದು ಪಂಚಾಂಗ? ಪಂಚಕಟ್ಟೆ ನಾವೇ ಕಪ್ಲು ಪಂಚಕಟ್ಟೆ ಯಾಕೇಳಿ ಚುಚ್ಚಾ ಇರ್ತಾರಲ್ಲ ಅಲ್ಲಲ್ಲೇ ಬಗ್ಬೇಡಾಗಿ ಸೆರೆಗೆ, ಅದಕ್ಕೆ ಸರಿಯಾಗಿ ತತ್ತಾರೆ. ಪರವಾಗಿಲ್ಲ ಕಣ್ರಿ. ಒಟ್ಟಲ್ಲಿ ನಮ್ಮ ಶಿಷ್ಯರನ್ನ ಇಷ್ಟು ವರ್ಷ ಸಾಕಿ ಸಲುವಿದ್ಕೆ ಒಳ್ಳೊಳ್ಳೆ ಪಂಚಾಂಗ ಸೃಷ್ಟಿಸಿದರೆ ನಿಮ್ಗೆ ಏನಾರ ಗೊತ್ತಿಲ್ಲ ಅಂತಂದ್ರೆ ಅಪ್ಪಿ ಇವ್ರನ್ನೇ ಪಂಚಾಂಗ ಶಾಸ್ತ್ರ ಕರ್ಕೊಂಡೋಗಿ ಒಳ್ಳೆ ಮದುವೆ ಮಾಡಿಸ್ತಾರೆ. ದಕ್ಷಿಣ ಮಾತ್ರ ಕೊಡ್ಬೇಡಿ ಸಂಬಳ. ಸರಿ ಈಗ ರಾತ್ರಿ ಮನ್ಗೆ ಹೋಗೋಣ ಅಂತೀರಾ? ಹೇಳ್ರಿ ಹೋಗೋಣ ಹೇಳ್ರಿ ಹೋಗೋಣ ಅಂತ ಹೋಗಿ. ಪಂಡಿತೋತ್ತಮರಿಗೆ ನಮಸ್ಕರಿಸುವೆ. ಪಂಡಿತೋತ್ತಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಧರಣಿ ಸುರರೆಲ್ಲ ಕೇಳಿರೈ ಪಂಡಿತೋತ್ತಮರೇ, ಧರಣಿ ಸುರರೆಲ್ಲ ಕೇಳಿರೈ ಮೆರವ ನವಗ್ರಹಗಳ ಮಹಿಮೆಯನ್ನು ಹೇಳಬೇಕೈ ಪಂಡಿತೋತ್ತಮರೇ. ಪಂಡಿತೋತ್ತಮರೇ, ಇಂದು ನನ್ನ ರಾಜಸ್ಥಾನದಲ್ಲಿ ನವಗ್ರಹಗಳ ಪೂಜೆಯನ್ನು ತಿಳಿದುಕೊಳ್ಳಬೇಕೆಂದಿದ್ದರು. ಆದ್ದರಿಂದ ಯಾವ ಗ್ರಹವು ಬಲವು, ಯಾವುವು ಕ್ರೂರವು, ಯಾವ ಗ್ರಹವು ಶಾಂತವು ಎಂಬುದಾಗಿ ಒಬ್ಬೊಬ್ಬರಾಗಿ ಬಂದು ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪಂಡಿತೋತ್ತಮರೇ, ತಮ್ಮ ಪೀಠದಲ್ಲಿ ಕುಳಿತು ಒಂದೊಂದು ಗ್ರಹದ ವಿಚಾರವನ್ನು ಮಂಡಿಸುವರಾಗಿ ಮೊದಲನೇ ಗ್ರಹದ ವಿಚಾರವು ಸಾಂಗವಾಗಿ ನಡೆಯಲಿ. ಮಹಾಪ್ರಭು, ಧರಣಿ ಪಾಲ ಕೇಳು ಕೇಳೆ ರವಿಯ ಮಹಿಮೆಯ. ಮಹಾಪ್ರಭು, ಧರಣಿ ಪಾಲ ಕೇಳು ಕೇಳೆ ರವಿಯ ಮಹಿಮೆಯ. ಮಹಾಪ್ರಭು, ಪಂಡಿತೋತ್ತಮರೇ, ಬ್ರಹ್ಮವಂಶದಿ ಜನಿಸಿದವನ. ಮಹಾಪ್ರಭು,
ಪಂಡಿತೋತ್ತಮರೇ, ಆದಿತ್ಯಾದಿ ನಾವುಗಳಲ್ಲಿ ಸೂರ್ಯ ದೇವರಿಗೆ ಗ್ರಹಾಧಿಪತ್ಯವನ್ನು ನೀಡಿರುತ್ತಾರೆ. ಕಶ್ಯಪ ಗೋತ್ರೋದ್ಭವನಾಗಿ ಆ ಕಳಿಂಗ ದೇಶದಲ್ಲಿ ಜನಿಸಿದ ಈತನ ಜಾತಿಯು ಕ್ಷತ್ರಿಯ ಜಾತಿಯು. ವರ್ಣವು ರಕ್ತವರ್ಣವು, ದ್ರವ್ಯವು ತಾಮ್ರವು, ಧಾನ್ಯವು ಗೋಧಿಯು, ಗುಣವು ಸತ್ವವು, ರತ್ನವು ಮಾಣಿಕ್ಯವು. ಪ್ರಭು ದಿನನಿತ್ಯವೂ ಆ ಅಗ್ನಿ ದೇವತೆಗಳನ್ನು ಆರಾಧಿಸುವ ಇವರು ಬಹಳ ಕ್ರೂರ ಸ್ವಭಾವದವರು ಹಾಗೂ ಪಿತೃಕಾರಕರು ಸಹ. ಪ್ರಭು ಹೇಳಿ. ಹಾಗೂ ಇವರು ಏಕಚಕ್ರ ರಥಾರೂಢನಾಗಿ ಸಪ್ತ ಲಜ್ಜಗಳಿಂದ ಕೂಡಿದ ಆಯುಧಗಳನ್ನು ಧರಿಸಿ ಛಾಯಾ ಮತ್ತು ಸಂಧ್ಯಾದೇವಿಯ ಸಮೇತರಾಗಿ ಏಕಚಕ್ರ ರಥಾರೂಢನಾಗಿ ಆ ಸೂರ್ಯ ದಿಕ್ಕಿನಲ್ಲಿ ಸಂಚರಿಸುತ್ತಾರೆ ಮಹಾಪ್ರಭು. ಯಾರು ಈ ಸ್ವಾಮಿಯನ್ನು ಒಂದು ಗೋಧಿಯ ರಾಶಿಯ ಮೇಲೆ ಒಂದು ಕಳಶವನ್ನಿಟ್ಟು ಆ ಕಳಶಕ್ಕೆ ಒಂದು ಕೆಂಪು ತಾವರೆ, ಕೆಂಪು ವಸ್ತ್ರ ಹಾಗೂ ಸಪ್ತ ಹೂಗಳಿಂದ ಅಲಂಕರಿಸಿ ಪೂಜಿಸಿ ಅರ್ಚಿಸಿದರೆ ಅಂತವರಿಗೆ ಸಕಲ ಸನ್ಮಾರ್ಗ ಹಾಗೂ ಆಯುಷ್ಯ ಐಶ್ವರ್ಯಗಳನ್ನು ಕೊಟ್ಟು ಸತ್ಕರಿಸುವನು ಮಹಾಪ್ರಭು. ಆದುದರಿಂದ ಆ ಸೂರ್ಯ ದೇವರೇ ಬಹಳ ದೊಡ್ಡವರೆಂದು ನಾನು ನಿಮ್ಮಲ್ಲಿ ಹೇಳುವಂತನಾಗುವನು ಮಹಾಪ್ರಭು. ಪಂಡಿತೋತ್ತಮರೇ, ಮಹಾಪ್ರಭು, ಆ ಸೂರ್ಯದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಬಹಳ ಸಂತೋಷ. ಆ ಸೂರ್ಯದೇವರಿಗೂ ಸಾಂಗವಾಗಿ ಪೂಜೆ ನಡೆಯಲಿ. ಆಗಬಹುದು ಮಹಾಪ್ರಭು. ಸೂರ್ಯದೇವರ ಪಾದಗಳನ್ನು ಗೋವಿಂದ ಗೋವಿಂದ. ಮಂತ್ರಿಶೇಖರ, ನಾನು ಕೊಡುವ ದಾನವನ್ನು ಪಂಡಿತರೇ ಕೊಟ್ಟುಕೊಳಿಸಿ. ಆಗಬಹುದು. ಮುಂದಿನ ಗ್ರಹದ ವಿಚಾರವು ನಡೆಯಲಿ. ರಾಜೇಂದ್ರ ಲಾಲಿಸೈ, ರಾಜೇಂದ್ರ ಲಾಲಿಸೈ, ಮರಮಾಜದ ಬೇಳುವೆನ, ಮರಮಾಜದ ಬೇಳುವೆನ ಆ ಚಂದ್ರನ ಮಹಿಮೆ ರಾಜೇಂದ್ರ ಲಾಲಿಸೈ. ಚಂದ್ರನು ಶ್ರೇಷ್ಠನು, ಚಂದ್ರನು ಬಲವಂತ, ಚಂದ್ರನು ಶ್ರೇಷ್ಠನು, ಚಂದ್ರನು ಬಲವಂತ, ಚಂದ್ರದೆ ಬೇಳುವೆ ಚಂದ್ರನ ಮಹಿಮೆಯ, ಚಂದ್ರದೆ ಬೇಳುವೆ ಚಂದ್ರನ ಮಹಿಮೆ ರಾಜೇಂದ್ರ ಲಾಲಿಸೈ. ಮರೆಮಾಚದ ಬೇಳುವೆನ ಆ ಚಂದ್ರನ ಮಹಿಮೆ ರಾಜೇಂದ್ರ ಲಾಲಿಸೈ. ಮಹಾಪ್ರಭು, ಆ ಚಂದ್ರದೇವರೇ ದೊಡ್ಡವರು. ಅದು ಹೇಗೆಂದರೆ ಅಕ್ಕಿಯ ರಾಶಿಯ ಮೇಲೆ ಒಂದು ಕಳಶವನ್ನಿಟ್ಟು ಆ ಕಳಶಕ್ಕೆ ಬಿಳಿ ವಸ್ತ್ರವನ್ನು ಧರಿಸಿ ಬಿಳಿ ಪುಷ್ಪವನ್ನಿಟ್ಟು ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತಾರೆ. ಆದ್ದರಿಂದ ಆ ಚಂದ್ರದೇವರೇ ದೊಡ್ಡವರೆಂದು ಈ ನಿಮ್ಮ ಆಸ್ಥಾನದಲ್ಲಿ ಹೇಳಬಲ್ಲೇನು ಮಹಾಪ್ರಭು? ಪಂಡಿತೋತ್ತಮರೇ, ಆ ಚಂದ್ರದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಬಹಳ ಸಂತೋಷವಾಯಿತು. ಆ ಚಂದ್ರದೇವರಿಗೂ ಸಾಂಗವಾಗಿ ಪೂಜೆ ನಡೆಯಲಿ. ಚಂದ್ರದೇವರ ಪಾದಾರವನ್ನು ಗೋವಿಂದ ಮಂತ್ರಿಶೇಖರ, ನಾನು ಕೊಡುವ ಫಲಪುಷ್ಪವನ್ನು ದಾನವಾಗಿ ನೀಡಿ. ಆಗಬಹುದು. ಮುಂದಿನ ಗ್ರಹದ ವಿಚಾರವು ನಡೆಯಲಿ. ಅಂಗಜಾರೋಪನೆ ಚೋರದ ಚಂದನಿ ಬೇಳುವೆ ಮಂಗಳ ಮಹಿಮೆಯ. ಜಾತಿಲಿ ಸೂನೆನು ನೀತಿಲಿ ಬಲವತ, ಜಾತಿಲಿ ಸೋನೆನು ನೀತಿಲಿ ಬಲವತ, ಚಂದದಿ ಬೇಳುವೆ ಮಂಗಳ ಮಹಿಮೆಯ. ಅಂಗಜಾರೋಪನೆ ತುಂದಾಪ ಚೋರತ ಚಂದದಿ ಬೇಳುವೆ ಮಂಗಳ ಮಹಿಮೆಯ. ಮಹಾಪ್ರಭು, ಮೂರನ ಗ್ರಹವಾದ ಮಂಗಳದೇವರೇ ಬಹಳ ದೊಡ್ಡವರು ಪ್ರಭು. ಅವರನ್ನು ಯಾರೋ ತತ್ವ ಭಕ್ತಿಯಿಂದ ಪೂಜೆ ಮಾಡುವರೋ ಅಂತವರಿಗೆ ಸಕಲ ಸೌಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುವರು ಪ್ರಭು. ಈ ನಿಮ್ಮ ರಾಜಧಾನಿಯಲ್ಲಿ ಮಂಗಳದೇವರೇ ಬಹಳ ದೊಡ್ಡವರು ಹೇಳಬಲ್ಲೇನು ಪ್ರಭು? ಪಂಡಿತೋತ್ತಮರೇ, ಮೂರನೇ ಗ್ರಹವಾದ ಮಂಗಳದೇವರು ಬಹಳ ಶ್ರೇಷ್ಠವೇ. ಹೌದು ಪ್ರಭು. ಬಹಳ ಸಂತೋಷ. ಮಂಗಳದೇವರಿಗೂ ಸಾಂಗವಾಗಿ ಪೂಜೆ ನಡೆಯಲಿ. ಮಂಗಳದೇವರ ಪಾದಾರವನ್ನು ಗೋವಿಂದ ಗೋವಿಂದ. ಮಂತ್ರಿಶೇಖರ,
ದಾನವನ್ನು ಪಂಡಿತೋತ್ತಮೆ ಕೊಟ್ಟು ಕಳಿಸಿ. ಮುಂದಿನ ಗ್ರಹದ ವಿಚಾರವು ಸಾಂಗವಾಗಿ ನಡೆಯಲಿ. ಬುದ್ಧಿ ಬೆಳಸಿ ಚಿತ್ರಕೋಶದ ಬುದ್ಧಿಗೈಯುವ ಪಂಡಿತೋತ್ತಮರೇ, ಬುದ್ಧಿ ಬೆಳಸಿ ಚಿತ್ರಕೋಶದ ಬುದ್ಧಿಗೈಯುವ ಬುಧನು ಜಾತಿಯ ವೈಶನಾದೊಡೆ ಬುಧನು ಜಾತಿಯ ವೈಶನಾದೊಡೆ ಅವನ ಮಹಿಮೆ ಬುದ್ಧಿ ಬೆಳಸಿ ಚಿತ್ರಕೋಶದ ಬುದ್ಧಿಗೈಯುವ ಮಹಾಪ್ರಭು, ಪಂಡಿತೋತ್ತಮರೇ, 4ನೇ ಬುಧ ಗ್ರಹವು ಅತಿ ಶ್ರೇಷ್ಠ ಗ್ರಹವು. ಯಾರು ಬುಧನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅಂತವರಿಗೆ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡುವನು. ಯಾರು ಆತನನ್ನು ನಿಂದಿಸುತ್ತಾರೋ ಅಂತವರಿಗೆ ಕಡು ಕಷ್ಟ ಕೊಟ್ಟು ಪೀಡಿಸುವನು ಮಹಾಪ್ರಭು. ಆದ್ದರಿಂದ 4ನೇ ಗ್ರಹವಾದ ಬುಧ ಗ್ರಹವು ಅತಿ ಶ್ರೇಷ್ಠ ಗ್ರಹವೆಂದು ನಿಮ್ಮ ಸಭೆಯಲ್ಲಿ ಧಾರಾಳವಾಗಿ ಹೇಳಬಲ್ಲನು ಮಹಾಪ್ರಭು. ಪಂಡಿತೋತ್ತಮರೇ, 4ನೇ ಗ್ರಹವಾದ ಬುಧದೇವರು ಬಹಳ ದೊಡ್ಡವರೇ. ಹೌದು ಮಹಾಪ್ರಭು. ಬಹಳ ಸಂತೋಷ. ಬುಧದೇವರಿಗೂ ಸಾಂಗವಾಗಿ ಪೂಜೆ ನಡೆಯಲಿ. ಬುಧದೇವರ ಪಾದಾರವಿಂದ ಗೋವಿಂದ. ಚಂದ್ರಶೇಖರ, ದಾನವನ್ನು ಕೊಟ್ಟು ಕಳಿಸಿ. ಮುಂದಿನ ಗ್ರಹದ ವಿಚಾರವು ಸಾಂಗವಾಗಿ ನಡೆಯಲಿ. ಶೇಟಾನು ಗುರುವು ಬಲವಂತ ಗುರುವಿನ ಮಹಿಳೆಯ ಏಳುವೆ ರಾಜೇಂದ್ರ ಗುರುವಿನ ಮಹಿಳೆಯ ಏಳುವೆ ರಾಜೇಂದ್ರ ಗುರುವಿನ ಮಹಿಳೆಯ ಏಳುವೆ ರಾಜೇಂದ್ರ 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 ರಾಜೇಂದ್ರ. ಮಹಾಪ್ರಭು, ಪಂಡಿತೋತ್ತಮರೇ, 5ನೇ ಗ್ರಹವಾದ ಆ ಗುರುದೇವರೇ ದೊಡ್ಡವರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲ ಪ್ರಭು. ಅದು ಹೇಗೆ? ಹೇಗೆಂದರೆ ಗು ಎಂಬ ಕತ್ತಲೆಯನ್ನು ಹೋಗಲಾಡಿಸಿ ರು ಎಂಬ ಬೆಳಕನ್ನೇ ಕೊಟ್ಟು ಈ ಪ್ರಪಂಚವನ್ನೇ ಕಾಪಾಡುವರು. ಆದ್ದರಿಂದ ಆ ಗುರುದೇವರೇ ದೊಡ್ಡವರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲ ಪ್ರಭು. ಪಂಡಿತೋತ್ತಮರೇ, ಆ ಗುರುದೇವರು ಬಹಳ ದೊಡ್ಡವರೇ. ಹೌದು ಪ್ರಭು. ಬಹಳ ಸಂತೋಷ. ಗುರುದೇವರಿಗೂ ಸಾಂಗವಾಗಿ ಪೂಜೆ ನಡೆಯಲಿ. ಮುಂದಿನ ಗ್ರಹದ ವಿಚಾರವು ಸಾಂಗವಾಗಿ ನಡೆಯಲಿ. ಶುಕ್ರನೆಂಬ ಗ್ರಹವು ತಾನು ರಜ ಸತ್ಯುರತನ ಕೇಳೋ ಶುಕ್ರನೆಂಬ ಗ್ರಹವು ತಾನು ರಜ ಸತ್ಯುರತನ ಕೇಳು ಸಕಾರ ದೈತ್ಯರಿಗೆ ಸಕಾರ ದೈತ್ಯರಿಗೆ ಗುರುವು ನೀನಾಗಿರುವೆ. ಶುಕ್ರನೆಂಬ ಗ್ರಹವು ತಾನು ರಜ ಸತ್ಯುರತನ ಕೇಳು. ಪ್ರಭು, ಪಂಡಿತೋತ್ತಮ, ಈತನು ರಾಕ್ಷಸರಿಗೆಲ್ಲ ಗುರುವಾಗಿದ್ದರೂ ಸಹ ಮಾನವನ ಭಕ್ತಿ ಶ್ರದ್ಧೆಗಳಿಗೆ ಅಂದರೆ ಕಾಮ ಕ್ರೋಧ ಲೋಪ ಮದ ಮಸ್ತರ್ಯ ಇವುಗಳನ್ನೆಲ್ಲ ತ್ಯಜಿಸುವುದಲ್ಲದೆ ಆತನಿಗೆ ಪ್ರಿಯವಾದ ಅವರೇ ಕಾಳು ಬಿಳಿ ವಸ್ತ್ರ ಬಿಳಿ ಪುಷ್ಪ ಇವುಗಳನ್ನೆಲ್ಲ ಅರ್ಪಿಸಿ ಪೂಜಿಸಿದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡೋನು ಪ್ರಭು. ಆದ್ದರಿಂದ 6ನೇ ಗ್ರಹವಾದ ಶುಕ್ರ ದೇವರೇ ಬಹಳ ದೊಡ್ಡವನೆಂದು ನಿಮ್ಮ ರಾಜಸ್ಥಾನದಲ್ಲಿ ಹೇಳಬಲ್ಲೆನು ಪ್ರಭು. ಪಂಡಿತೋತ್ತಮರೇ, ಆ ಶುಕ್ರದೇವರೇ ಬಹಳ ಶ್ರೇಷ್ಠವೇ. ಹೌದು ಮಹಾಪ್ರಭು. ಬಹಳ ಸಂತೋಷ. ಆ ಶುಕ್ರದೇವರು ಸಾಂಗವಾಗಿ ಪೂಜೆ ನಡೆಯಲಿ. ಆಗಬಹುದು ಮಹಾಪ್ರಭು. ಶುಕ್ರದೇವರ ಪಾದಾರವಿಂದ ಗೋವಿಂದ ಗೋವಿಂದ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ಮಂಡಿಸುವರಾಗಿ. ಶೀಘ್ರ ಪೇಳ್ವೆ ಶನಿಯ ಮಹಿಮೆಯ
ಅಪ್ಪ ಶನಿಯೋ ಜನಫಲಾಲಿ ಶೀಘ್ರ ಬೇಡ್ವೆ ಶನಿಯ ಮಹಿಮೆಯ. ಒಬ್ಬ ದಿಂಪುಲದೊಳಗೆ ಗಾಣಿಗ ರಾಜೇಂದ್ರ ಒಬ್ಬ ದಿಂಪುಲದೊಳಗೆ ಗಾಣಿಗ ಅಪ್ಪ ಶನಿಯೋ ಜನಫಲಾಲಿ ಶೀಘ್ರ ಬೇಡ್ವೆ ಶನಿಯ ಮಹಿಮೆಯ. ರಾಜೇಂದ್ರ ಆ 7ನೇ ಗ್ರಹವಾದ ಶನಿದೇವರೇ ಬಹಳ ದೊಡ್ಡವರು. ಅದು ಹೇಗೆಂದರೆ ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕಡು ಕಷ್ಟವನ್ನು ಕೊಟ್ಟವನು. ಆದ್ದರಿಂದ ಆತನಿಗೆ ಯಾರು ಎಳ್ಳು ಧಾನ್ಯವನ್ನಿಟ್ಟು ತಥೋ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತಾನೆ. ಯಾರು ಅವರನ್ನು ಜರಿಯುತ್ತಾರೋ ಅಂತವರಿಗೆ ಕಡು ಕಷ್ಟವನ್ನು ಕೊಟ್ಟು 7.5 ವರ್ಷ ಅವರ ಜನ್ಮರಾಶಿಗೆ ಬಂದು ಕಾಡುತ್ತಾನೆ. ಆದ್ದರಿಂದ 7ನೇ ಗ್ರಹವಾದ ಶನಿದೇವರೇ ಬಹಳ ದೊಡ್ಡವರೆಂದು ಈ ನಿಮ್ಮ ಸಭಾಸ್ಥಾನದಲ್ಲಿ ಹೇಳಬಲ್ಲೆನು ಪ್ರಭು. ಪಂಡಿತೋತ್ತಮರೇ, ರಾಜೇಂದ್ರ ಆ 7ನೇ ಗ್ರಹವಾದ ಶನಿದೇವರು ಬಹಳ ದೊಡ್ಡವರೇ. ಹೌದು, ಮಹಾಶ್ರೇಷ್ಠರು. ಆ ಶನಿದೇವರಿಗೂ ಸಾಂಗವಾಗಿ ಪೂಜೆ ನಡೆಯಲಿ. ಪಂಡಿತೋತ್ತಮರೇ, ಶನಿದೇವರ ವೃತ್ತಾಂತವನ್ನು ತಿಳಿಯುವ ತನಕ ನೀವು ಈ ಪೀಠದಲ್ಲಿ ಮಂಡಿಸಿ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವು ಸಾಂಗವಾಗಿ ನಡೆಯಲಿ. ಕೇತುಗಳೆಂಬ ರಾಕ್ಷಸನ ಕುಲದವರು ಪ್ರಭು. ರಾವೋ ಕೇತುಗಳೆಂಬ ರಾಕ್ಷಸನ ಕುಲದವರು ಬಹುಬಾಧೆ ಪಡಿಸುವರು ನರಲೋಕ ಜನರಿಗೆ. ಬಹುಬಾಧೆ ಪಡಿಸುವರು ನರಲೋಕ ಜನರಿಗೆ. ರಾವೋ ಕೇತುಗಳೆಂಬೋ ರಾವೋ ಚಂದ್ರನ ಪಿಡಿದು ಕೇತು ಸೂರ್ಯನ ಪಿಡಿದು. ರಾವೋ ಚಂದ್ರನ ಪಿಡಿದು ಕೇತು ಸೂರ್ಯನ ಪಿಡಿದು ಬಹುಬಾಧೆ ಪಡಿಸುವರು ನರಲೋಕದವರಿಗೆ. ಬಹುಬಾಧೆ ಪಡಿಸುವರು ನರಲೋಕ ಜನರಿಗೆ. ರಾವೋ ಕೇತುಗಳೆಂಬೋ ಮಹಾಪ್ರಭು. ಪಂಡಿತೋತ್ತಮರೇ, ಆ ರಾಹುಕೇತುಗಳೇ ದೊಡ್ಡವರು. ಅದು ಹೇಗೆ? ಅದು ಹೇಗೆಂದರೆ ಶ್ರೀಹರಿಯಿಂದ ಶಿರಛೇದನವಾಗಿ ರುಂಡವೇ ರಾಹುವಾಗಿ ಮುಂಡವೇ ಕೇತುವಾಗಿ ವರ್ಷಕ್ಕೊಂದು ಬಾರಿ ಆ ಸೂರ್ಯ ಚಂದ್ರರನ್ನು ಪೀಡಿಸುವುದು ನಾವು ನೀವು ನೋಡಿಲ್ಲವೇ? ಹೇಳಿದ್ದೇವೆ. ಆದ್ದರಿಂದ ಆ ರಾಹುಗೆ ಉದ್ದಿನ ಕಾಳು ಧಾನ್ಯವಾಗಿ ಇಟ್ಟು ಒಂದು ಕಳಸವನ್ನು ಇಟ್ಟು ಕೆಂಪು ಪುಷ್ಪವನ್ನು ಧರಿಸಿ ಹಾಗೂ ಕೇತುಗೂ ಉರುಳಿಕಾರಳು ಧಾನ್ಯವನ್ನು ಇಟ್ಟು ಒಂದು ಕಳಸವನ್ನು ಹೂಡಿ ಬಿಳಿ ಪುಷ್ಪವನ್ನು ಧರಿಸಿ ಯಾರು ತಥೋ ಭಕ್ತಿಯಿಂದ ಪೂಜೆಯನ್ನು ಮಾಡುವರೋ ಅಂತವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು ಪ್ರಭು. ಆದ್ದರಿಂದ ಆ ರಾಹುಕೇತುಗಳೇ ದೊಡ್ಡವರೆಂದು ನಿಮ್ಮ ಆಸ್ಥಾನದಲ್ಲಿ ನಾನು ಧಾರಾಳವಾಗಿ ಹೇಳಬಲ್ಲೆನು ಪ್ರಭು. ಪಂಡಿತೋತ್ತಮರೇ, ಆ ರಾಹುಕೇತುಗಳು ಬಹಳ ಶ್ರೇಷ್ಠವಾದ ಗ್ರಹವೇ? ಹೌದು ಮಾ ಪ್ರಭು. ಬಹಳ ಸಂತೋಷ. ರಾಹುಕೇತುಗಳಿಗೂ ಸಹ ಸಾಂಗವಾಗಿ ಪೂಜೆ ನಡೆಯಲಿ. ಪಂಡಿತರೇ, ಮಹಾಪ್ರಭು, ಶನಿದೇವರ ಮಹಿಮೆಯನ್ನು ತಿಳಿಯುವ ತನಕ ಈ ಪೀಠವನ್ನು ಮಂಡಿಸಿ. ಪಂಡಿತೋತ್ತಮರೇ, ಆ ಶನಿದೇವರ ಹುಟ್ಟಿದ ಜನ್ಮದ ವೃತ್ತಾಂತವನ್ನು ಸಾಂಗವಾಗಿ ತಿಳಿಸುವಂತರಾಗಿ. ರಾಜೇಂದ್ರ, ಆ 7ನೇ ಗ್ರಹವಾದ ಶನಿದೇವರ ಮಹಿಮೆಯನ್ನು ಬಹಳ ಸಾಂಗದಿಂದ ಪೇಳುವನಯ್ಯ. ಆದ್ದರಿಂದ ಮನಶ್ಚಿತ್ತವಿಟ್ಟು ಲಾಲಿಸುವಂತರಾಗಿ ಆಗಬಹುದು. ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದ ಶನಿಯ ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದ ಶನಿಯ ನೋಡಲ್ ಬಂದಂದೆ ರವಿಗಾಯಿತು ಕೂಟ ರೋಗವು ರಾಜೇಂದ್ರ
ಪಂಡಿತೋತ್ತಮರೇ, ಅರುಣನ ಕೈಕಾಲುಗಳೆಳವಾದವೋ, ಅರುಣನ ಕೈಕಾಲುಗಳೆಳವಾದವೋ, ರಥಕ್ಕೆ ಕಟ್ಟಿದ ಅಶ್ವಗಳ ನೇತ್ರವು ಕಾಣದಂತಾದವು. ರಾಜೇಂದ್ರ ಪಂಡಿತೋತ್ತಮರೇ, ರಾಜೇಂದ್ರ ಲಾಲಿಸೈ, ರಾಜೇಂದ್ರ ಲಾಲಿಸೈ, ಮರೆ ಮಾಜದ ಬೇಡುವೆನ ಶನಿ ದೇವರ ಮಹಿಮೆಯ. ರಾಜೇಂದ್ರ ಲಾಲಿಸೈ, ರವಿಯಾತ್ಮಕನ ಒಡಲಲು ಜನಿಸಿದ, ರವಿಯಾತ್ಮಕನ ಒಡಲಲು ಜನಿಸಿದ ತಂದೆಗೆ ಕುಷ್ಠರೋಗವ ಕೊಟ್ಟ. ಪಂಡಿತೋತ್ತಮರೇ, ತಂದೆಗೆ ಕುಷ್ಠರೋಗವ ಕೊಟ್ಟ. ರಾಜೇಂದ್ರ ಲಾಲಿಸೈ, ಮರೆ ಮಾಜದ ಬೇಡುವೆನ ಶನಿ ರಾಜನ ಮಹಿಮೆಯ. ರಾಜೇಂದ್ರ ಲಾಲಿಸೈ. ರಾಜೇಂದ್ರ, ಪಂಡಿತೋತ್ತಮರೇ, ಛಾಯಾದೇವಿಯ ಗರ್ಭದಲ್ಲಿ ಶನಿದೇವರು ಜನ್ಮಿಸಿದಾಗ ಆ ಛಾಯಾದೇವಿಯು ತನ್ನ ಪತಿಯಾದ ಸೂರ್ಯದೇವರಿಗೆ ಒಂದು ಲಿಖಿತವನ್ನು ಬರೆದರಂತೆ. ಏನೆಂಬುದಾಗಿ? ನನ್ನ ಒಡಲಲ್ಲಿ ಓರ್ವ ಪುತ್ರನು ಜನಿಸಿದ್ದಾನೆ, ಅವನನ್ನು ಬಂದು ನೋಡಿ ಎಂಬುದಾಗಿ ಒಂದು ಲಿಖಿತವನ್ನು ಬರೆದರಂತೆ. ಅನಂತರ ಆ ಲಿಖಿತವನ್ನು ಕಂಡ ಸೂರ್ಯದೇವರು, ನನಗೆ ಬರಲು ಈಗ ವೇಳೆ ಇಲ್ಲ, ನಾಳೆ ಮಧ್ಯಾಹ್ನ 12 ಗಂಟೆಗೆ ರಥರೂಢರಾಗಿ ಬರುತ್ತೇನೆ, ನನ್ನ ಕಂದನನ್ನು ಬಂಗಾರದ ತೊಟ್ಟಿಲಲ್ಲಿ ಇಟ್ಟು ನಡುಬೀದಿಯಲ್ಲಿ ಇರಿಸಿ ಎಂಬುದಾಗಿ ಲಿಖಿತವನ್ನು ಬರೆದರಂತೆ. ಮುಂದೇನಾಯಿತು? ಅದೇ ಪ್ರಕಾರವಾಗಿ ಆ ಸೂರ್ಯದೇವರು ರಥರೂಢರಾಗಿ ಬಂದು ಬಂಗಾರದ ತೊಟ್ಟಿಲಿದ್ದ ಮಗುವನ್ನು ನೋಡಿದ ತಕ್ಷಣವೇ ತಿರಸ್ಕರಿಸಿ ಹೊರಟರಂತೆ. ಏತಕ್ಕೋಸ್ಕರವಾಗಿ? ಏತಕ್ಕೋಸ್ಕರವೆಂದರೆ ಈ ಇಡೀ ಪ್ರಪಂಚಕ್ಕೆ ನಾನು ಬೆಳಕು ಕೊಟ್ಟು ಇಷ್ಟು ಪ್ರಕಾಶಮಾನವನಾಗಿರುವೆನು, ನನ್ನ ಒಡಲಲ್ಲಿ ನನ್ನ ವಂಶದಲ್ಲಿ ಈ ರೀತಿಯಾದ ಕಪ್ಪು ಮಗು ಜನ್ಮಿಸಿದೆ ಎಂಬುದಾಗಿ ತಿರಸ್ಕರಿಸಿ ಹೊರಟರಂತೆ. ಹಾ, ಶಿವ ಶಿವ ಪರಮಾತ್ಮ. ಮುಂದೇನಾಯಿತು? ತಿರಸ್ಕರಿಸಿ ಹೊರಟ ಮಾರ್ಗ ಮಧ್ಯದಲ್ಲೇ ಸೂರ್ಯ ದೇವರಿಗೆ ಕುಷ್ಠರೋಗವು ಪ್ರಾಪ್ತಿ ಆಯಿತು. ಅದು ಅಲ್ಲದೆ ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರವೂ ಸಹ ಇಂಗಿ ಹೋದವು. ಅದು ಸಹ ಅಲ್ಲದೆ ರಥವನ್ನು ಒಡೆಯುತ್ತಿದ್ದ ಸಾರಥಿಯ ಕೈಕಾಲುಗಳು ಸಹ ಎಳವತ್ತಾದವು. ಮುಂದೇನಾಯಿತು? ಆವಾಗ ಸೂರ್ಯ ದೇವರು ಈ ರೋದನೆಯನ್ನು ಸೇರಿಸಲಾರದೆ ಆ ಭಗವಂತನ ಧ್ಯಾನವನ್ನು ಮಾಡಿದರಂತೆ. ಏನೆಂಬುದಾಗಿ? ಜೈ ಶನಿದೇವರ ಪಾದಕ್ಕೆ ಗೋವಿಂದ. ಈ ರೀತಿಯಾಗಿ ಶನಿದೇವರ ಸ್ಮರಣೆಯನ್ನು ಮಾಡಲಾಗಿ ಆ ಶನಿದೇವರಿಗೆ ಮನಸ್ಸಿನಲ್ಲಿ ನೋವುಂಟಾಯಿತಂತೆ. ಏನೆಂಬುದಾಗಿ? ಏತಕ್ಕೋಸ್ಕರವೆಂದರೆ ಹುಟ್ಟಿದ ಕೂಡಲೇ ನನ್ನ ತಂದೆಗೆ ಕಡು ಕಷ್ಟವನ್ನು ಕೊಟ್ಟೆನಲ್ಲ ಎಂಬುದಾಗಿ ಆ ಕಷ್ಟವನ್ನು ಸೂರ್ಯದೇವರು ಜನಿಸಿರುವಾಗ ಆ ಕಷ್ಟವನ್ನು ನಿವಾರಣೆಯಾಗಿ ಮಾಡಲ್ಪಟ್ಟರು. ಓಹೋ, ಅನಂತರ ಆವಾಗ ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರವೂ ಸಹ ಮರಳಿ ಬಂದವು. ಓ, ಮುಂದೆ ಮುಂದೆ ರಥವನ್ನು ಒಡೆಯುತ್ತಿದ್ದ ಸಾರಥಿಯ ಕೈಗಳು ಬಂದವು, ಕಾಲ್ಗಳು ಮಾತ್ರ ಬರಲಿಲ್ಲ. ಮಹಾಪ್ರಭು, ಕಾಲ್ಗಳು ಬರಲಿಲ್ಲವೇ? ಏತಕ್ಕಾಗಿ ಬರಲಿಲ್ಲ? ಏತಕ್ಕೋಸ್ಕರವೆಂದರೆ ರಥವನ್ನು ಒಡೆಯುವುದರಲ್ಲಿ ನಾನೇ ಧೀರ, ನಾನೇ ಶೂರ ಎಂಬುದಾಗಿ ಅಹಂಕಾರ ಪಡುತ್ತಿದ್ದ. ಅದು ಅಲ್ಲದೆ ರಥವನ್ನು ಒಡೆಯುತ್ತಿರುವಾಗ ತನ್ನ ಕಾಲಿನಿಂದ ಅಶ್ವಗಳಿಗೆ ಒದೆಯುತ್ತಿದ್ದ. ಆದ ಕಾರಣ ರಥವನ್ನು ಒಡೆಯುತ್ತಿದ್ದ ಸಾರಥಿಯ ಕೈಗಳು ಬಂದವು, ಕಾಲ್ಗಳು ಮಾತ್ರ ಬರಲಿಲ್ಲ. ಮಹಾಪ್ರಭು, ಓ, ಆದ್ದರಿಂದ ಎಲ್ಲ ಸರ್ವ ಗ್ರಹಗಳಿಂತಲೂ ಆ 7ನೇ ಗ್ರಹವಾದ ಶನಿದೇವರೇ ಬಹಳ ದೊಡ್ಡವರೆಂದು ನಿಮ್ಮ ಸಭಾಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನು ಪ್ರಭು. ಪಂಡಿತೋತ್ತಮರೇ, ರಾಜೇಂದ್ರ, ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗವನ್ನು ದಯಪಾಲಿಸಿದ ಆತನು ಬಹಳ ಶ್ರೇಷ್ಠನೇ. ಹೌದು, ಬಹಳ ಶ್ರೇಷ್ಠರು. ರಥವನ್ನು ಓಡಿಸುತ್ತಿದ್ದ ಅರುಣನ ಕೈಕಾಲು ಎಳವತ್ತಾದರೂ ಅವನು ಸರ್ವೋತ್ತಮನೇ. ಹೌದು, ಬರುವರು. 7 ವರ್ಷಗಳ ಕಣ್ಣು ಇಂಗಿ ಹೋಗಿ ಕಡೆಯಲ್ಲಿ ಆತನ ಪ್ರಾರ್ಥನೆ ಮಾಡಿದ ನಂತರ ತಥಾಸ್ತು ಎಂದು ಎಲ್ಲರನ್ನೂ ಹಿಂಪಡೆದ ಧನ್ಯನೇ. ಬಹಳ ಧನ್ಯರು. ಪಂಡಿತೋತ್ತಮ, ಹೇ ನಾಡಿದಿರಿ, ಹೇ ನಾಡಿದಿರಿ, ಪಂಡಿತರೇ ಹೆಣಮನಕ್ಕೆ ಖಂಡಿತ ಅಲ್ಲದು, ಪಂಡಿತರೇ ಹೆಣಮನಕ್ಕೆ ಖಂಡಿತ ಅಲ್ಲದು, ಹೇ ನಾಡಿದಿರಿ,
ಹುಟ್ಟಿದಾಗಲೇ ಸಣ್ಣ ಬಿದರಿಗೆ ಕಾಳಿದಾಸನ ಹುಟ್ಟಿದಾಗಲೇ ಸಣ್ಣ ಬಿದರಿಗೆ ಕುಷ್ಠರೋಗವ ಕೊಟ್ಟನಾಥನು ಕುಷ್ಠರೋಗವ ಕೊಟ್ಟನಾಥನು ಚಾಂಡಾಲನು ಮದಹೀನನು ಚಾಂಡಾಲನು ಮದಹೀನನು ನಾಟಿದೆ ಪಂಡಿತರ ಹೆಣಮನಕ್ಕೆ ಖಂಡಿತ ಅಲ್ಲದು ಪಂಡಿತರ ಹೆಣಮನಕ್ಕೆ ಖಂಡಿತ ಅಲ್ಲದು ನಾಟಿದೆ ಮಾಡಿಕೊತ್ತಮ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂಬುದನ್ನು ಕೇಳಿರುವೆ ಜನ್ಮ ಕೊಟ್ಟ ತೊಂಡೆಗೆ ಕೊಟ್ಟ ನೀಚನು ಸರ್ವೋತ್ತಮನೇ ಸರ್ವಶ್ರೇಷ್ಠನೇ ಇನ್ನೊಮ್ಮೆ ಆತನ ಸ್ಮರಣೆಯನ್ನು ನನ್ನ ರಾಜಸ್ಥಾನದಲ್ಲಿ ಹಾಡಿದ್ದಾದರೆ ನಿಮಗೆ ದಿಲ್ಲಿಲ್ಲ ಎಚ್ಚರ ರಾಜೇಂದ್ರ ಶನಿ ದೃಷ್ಟಿ ಜರಿದು ಕ್ರೂರ ಕೋಪಕ್ಕೆ ಗುರಿಯಾಗಬೇಡಿ ಬಹಳ ಶಾಂತರಾಗಿರಿ ಆ ಶನಿ ಎಂಬ 2 ಅಕ್ಷರಕ್ಕೆ ಹರಿಹರ ಬ್ರಹ್ಮಾದಿಗಳೇ ನಡುಗುವರು ಅದರಲ್ಲಿ ತಮ್ಮದೊಂದು ದೊಡ್ಡದೇ ಶಾಂತವಾಗಿರಿ ಶಾಂತವಾಗಿರಿ ಬೇಡ ಬೇಡ ನರನಾಥ ಚಂದ್ರ ಶನಿಯನ್ನು ಜರಿಯುವುದು ತರವಲ್ಲ ಬೇಡ ಬೇಡ ನರನಾಥ ಚಂದ್ರ ಶನಿಯನ್ನು ಜರಿಯುವುದು ತರವಲ್ಲ ಹರಡು ನಡುಗುವರು ಶನಿಯು ಜರಲ ಹರಿಹರನು ಬರುವರು ಆ ಶನಿಯನ್ನು ಜರಿಯುವುದು ತರವಲ್ಲ ಆ ಶನಿಯನ್ನು ಜರಿಯುವುದು ತರವಲ್ಲ ಬೇಡಿ ಪ್ರಭು ಬೇಡಿ ಶನಿಯನ್ನು ಜರಿದು ಕಷ್ಟಕ್ಕೆ ಗುರಿಯಾಗಬೇಡಿ ಹಾಡಿದೋತ್ತಮ ಎತ್ತ ತಂದೆಗೆ ಸೂತಕವನ್ನು ಕೊಟ್ಟು ಕೂಸರೋಗವನ್ನು ಕೊಟ್ಟು ಆ ನೀಚ ಸ್ಮರಣೆಯನ್ನು ನನ್ನ ಆಸ್ಥಾನದಲ್ಲಿ ಆಡುತ್ತಿರುವಿರ ನಿಮಗೆ ಎಷ್ಟು ಧೈರ್ಯವಿರಬಹುದು ಇನ್ನೊಮ್ಮೆ ಆ ಕುಲಗಾತ ನಾಮಸ್ಮರಣೆ ಹಾಡಬೇಡಿ ಸಾಕು ಸಾಕು ಬಿಡಿರಿ ಬಿಡಿರಿ ಧೋಕ ನಗುವುದು ಸಾಕು ಸಾಕು ಬಿಡಿರಿ ಬಿಡಿರಿ ಧೋಕ ನಗುವುದು ಸಾಕು ನೀಚನನ್ನು ನೀವು ಹೇಗೆ ಹೊಗಳಿರಿ ಸಾಕು ನೀಚನನ್ನು ನೀವು ಹೇಗೆ ಹೊಗಳಿರಿ ಕಾತ ಧರ್ಮನನ್ನು ನೀವು ಹೇಗೆ ಹೊಗಳಿರಿ ಕಾತ ನೀಚನನ್ನು ನೀವು ಹೇಗೆ ಹೊಗಳಿರಿ ಪುತ್ರನನ್ನು ನೋಡಲವಳು ಚಾತ್ರಿಯೋಳವ ಮಾಡಿದೋತ್ತವ ಪುತ್ರನನ್ನು ನೋಡಲವಳು ಚಾತ್ರಿಯೋನವ ಚಾತ್ರಿಯೋಳು ನೋಡಲವನು ವೈರಿಯಲ್ಲವೇ ಖ್ಯಾತಿಯಲ್ಲಿ ನೋಡಲವನು ವೈರಿಯಲ್ಲವೇ ಸಾಕು ಸಾಕು ಬಿಡಿರಿ ಬಿಡಿರಿ ಲೋಕ ನಗುವುದು ಪಾಂಡಿದೊತ್ತವರೇ ಇನ್ನೊಮ್ಮೆ ಆ ಕುಲಘಾತಕ ನಾಮಸ್ಮರಣೆಯನ್ನು ಬಿಟ್ಟು ನಾನು ಪೂಜಿಸುತ್ತಿರುವ ಸತ್ಯನಾರಾಯಣ ಸ್ವಾಮಿ ನಾಮಸ್ಮರಣೆಯನ್ನೇ ಮಾಡಬೇಕು ಎಲ್ಲಿ ಒಮ್ಮೆ ಹೇಳಿ ಸತ್ಯನಾರಾಯಣ ಸ್ವಾಮಿ ಪಾದಾರ್ವತಿ ಗೋವಿಂದ ಶನೇಶ್ವರ ಪಾದಾರ್ವತಿ ಗೋವಿಂದ ರಮಣ ನಾನು ಕೇಳ್ದ ನೀನ್ ನನ್ನ ಮಾತಾ ರಮಣ ನೋಡಪ್ಪ ಪಂಚಾಂಗ ತೆಗೆ ಅವ್ರದ ಏನೈತೆ ಅಂತ ನೋಡು ಮೇಷ ಋಷಭ ಮಿಥುನ ಕರ್ರಿ ಮೊದ್ಲೇ ಕಾಡ್ಕ ಕೂತದೆ ಕರ್ರತ್ ಏನು ಹೇಳಕ್ ಹೋಗ್ಬೇಡ ಕರ್ಕಾಟಕ ರಾಶಿ ಬಂದೈತಲ್ಲಯ್ಯ ಬೇಡ, ಬೇಡ. ಮುಚ್ಚಕ್ ಬೇರೆ ತೋರು. ಪಂಚಾಂಗ ಮುಚ್ಚಕಯ್ಯ ಬೇರೆ ತೋರು ಮಿಥುನ ಕಟಕ ಸಿಂಹ ಮಕರ ಅದು ಬೇಡ ಇನ್ಯಾವ್ದೈತ್ ನೋಡು ಬೇಡ ಅಂತೀರಾ ಹಾ. ಈಗ ಒಂದ್ ಕೆಲಸ ಮಾಡೋಣ ಶಾಮಣ್ಣ ಇವಾಗ ಒಳ್ಳೇದೊಂದೆರಡು ಹೇಳ್ಬಿಟ್ಟು ಅವರಿಗೆ ಏನ್ ಹೇಳ್ತೀವ ಅದನ್ನ ಹೇಳ್ಬಿಟ್ಟು ಏನ್ ಕೊಡ್ತಾರೋ ಅದ್ ಇಸ್ಕೊಬಿಟ್ಟು ಒಯ್ಬಿಡಣ ಹೋಗ್ಬಿಡ ನೋಡ್ರಿ ಹಿಂಗಾರೆ ಸದ್ದು ಏನದು ಪಾಂಡಿದೋತ್ತಮರೇ ಮಹಾರಾಜ ನಿಮ್ಗೆ ಏನು ಆಗೋದಿಲ್ಲ ಇನ್ನು ಅರ್ಧ ಗಂಟೆಯಲ್ಲಿ ಬಹಳ ಶುಭವಾಗ್ತದೆ ಅದೇ ಪಾಂಡಿದೋತ್ತಮ ಏನಿಲ್ಲ ಅಧಿಕ ಪ್ರಸಂಗವನ್ನು ಬಿಟ್ಟು ಈ ಸಭಾಸನ ಹಾಕಿ ತೊಲಗಿ
ಇಲ್ಲ 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 ಮಹಾಪ್ರಭು. ಬೇಡಿ ಪ್ರಭು, ಬೇಡಿ, ಶಾಂತರಾಗಿ, ಕುಪಿತಗೊಳ್ಳಬೇಡಿ. ಮಂತ್ರಿ ಶೇಖರ, ನಿಮ್ಮ ಉಪದೇಶವು ನನಗೆ ಬೇಕಾಗಿಲ್ಲ. ಇನ್ನೊಮ್ಮೆ ಆತ ಸ್ಮರಣೆಯನ್ನು ಆಡಿದೆ ಆದರೆ ನಿಮ್ಮಿಬ್ಬರ ನಾಗೇನು ಸೀಳಿ ಬಿಡುವೆನು. ಎಚ್ಚರದಲ್ಲಿ. ಬೇಡಿ ಪ್ರಭು ಬೇಡಿ, ಆ ಶನಿದೇವರನ್ನು ಜರಿಯಕ್ಕೆ ಹೋಗಬೇಡಿ. ಮಂತ್ರೀಶ, ನನ್ನ ಸಭಾಸ್ಥಾನದಲ್ಲಿ ನಿಂತು ರಾಜನಿಗೆ ಉತ್ತರವನ್ನು ಕೊಡುವುದು ಎಲ್ಲಿಂದ ಕಲಿತೆ? ಸುಮ್ಮನೆ ಕುಳಿತುಕೋ. ನಿನ್ನ ಅಧಿಕ ಪ್ರಸಂಗ ನನಗೂ ಬೇಕಾಗಿಲ್ಲ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯಂತೆ. ಇದರ ಮೇಲೆ ತಮ್ಮ ಇಚ್ಛೆ, ನಾನಿನ್ನು ಬರುತ್ತೇನೆ.